ನಮಸ್ತೆ. ನಿಮ್ಮೆಲ್ಲರ ಆತ್ಮೀಯ ಎಜುಕೇಟರ್ ಮುತ್ತು ಕುಂಟೋಜಿ. ಸಾಹಿತಿಗಳು 5 ಬಾರಿ TET ಪಾಸನ್ನು ಮಾಡಿ 3 ಬಾರಿ CTETಯನ್ನು ಪಾಸ್ ಮಾಡಿ 9 ಪುಸ್ತಕಗಳನ್ನು ಬರೆದು ಹಾಗೆ ತಾಲೂಕಾ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕೆಲಸ ಮಾಡಿ ತುಂಬ ಅದ್ಭುತವಾದಂಥ ಕನ್ನಡ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ನಾನು ಮುತ್ತು ಕುಂಟೋಜಿ ಇವತ್ತಿನ ದಿನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ಏನದ ಅಭ್ಯಾಸವನ್ನು ಮಾಡೋಣ. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತಕ್ಕಂಥದ್ದು ಭಾಳ ಸುಲಲಿತವಾಗಿ ಭಾಳಷ್ಟು ಇಂಪಾರ್ಟೆಂಟಾಗಿ ನಿಮಗೆ ಭಾಳ ಚೆಂದ ಹೇಳಿಕೊಡ್ತೀನಿ. ಚಾಚು ತಪ್ಪದೆ ಒಂದು ಮುಂದೆ ಹಾರಿಸ್ದೇನೆ ವಿಡಿಯೋ ಅಂದರೆ ಸ್ಕಿಪ್ ಮಾಡ್ದೇ ದಯವಿಟ್ಟು ಕೊನೆ ತನಕ ಅಂದರೆ ಕಂಟಿನ್ಯೂಸ್ ಆಗಿ ಕೇಳ್ರಿ. ಭಾಳಷ್ಟು ಅದ್ಭುತವಾದಂಥ ಏನದ ಈ ಒಂದು ಚಾಪ್ಟರ್ ಆಗಿರ್ತದೆ. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತು ನೀವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸ್ವಲ್ಪ ಅಂದ್ರೇನು, ನಿಮ್ಮ ಕನಸಲ್ಲಿ ಕೇಳಿದರೂ ಕೂಡ ಏನದು ಈ ಕ್ವಶನ್ ಇದಕ್ಕೆ ಏನದು ಯಾವುದೇ ಕ್ವಶನ್ ಕೇಳಿದರೂ ಹೇಳಲಿಕ್ಕೆ ಬರಬೇಕು ಅಂಥ ಒಂದು ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ನಾನು ಹೊತ್ತು ತಂದಿದ್ದೇನೆ. ತಡ ಮಾಡೋದು ಬೇಡ, ವಿಷಯದ ಕಡೆ ಬರೋಣ. ಈ ಹಾರ್ಡ್ವೇರ್ ಅಂತಕ್ಕಂಥ ವಿಷಯವನ್ನು ನೋಡ್ತೀವಿ ನಾವು. ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತಕ್ಕಂಥದ್ದು 2 ಭಾಗಗಳನ್ನು ನೋಡ್ತೀವಿ. ಹಾರ್ಡ್ವೇರ್ ಇಲ್ಲದೇ ಸಾಫ್ಟ್ವೇರ್ ಇಲ್ಲ, ಸಾಫ್ಟ್ವೇರ್ ಇಲ್ಲದೇ ಹಾರ್ಡ್ವೇರ್ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತಕ್ಕಂಥದ್ದು ಎರಡೂ ಒಂದೇ ನಡೆದ 2 ಮುಖಗಳಿದ್ದಂಗೆ. ಹಾರ್ಡ್ವೇರಿಗೆ ಇರಬೇಕಾದಂದರೆ ಸಾಫ್ಟ್ವೇರ್ ಬೇಕು, ಸಾಫ್ಟ್ವೇರ್ ಬೇಕಂತಂದರೆ ಹಾರ್ಡ್ವೇರ್ ಎರಡೂ ಆಗಿರ್ತದೆ. ಇವತ್ತು ನಾವು ಈ ಸದ್ಯಕ್ಕೆ ಫಸ್ಟ್ ಏನದ ಹಾರ್ಡ್ವೇರ್ ಬಗ್ಗೆ ನಾವೇನದ ಅನಾಲಿಸಿಸನ್ನು ಸ್ವಲ್ಪ ನೋಡ್ಕೊತ ಹೋಗೋಣ. ಹಾರ್ಡ್ವೇರ್ ಅಂತಕ್ಕಂಥದ್ದನ್ನು ನೋಡಿದಾಗ ಕಂಪ್ಯೂಟ್ರನ್ನ ನೋಡಬಹುದಾದ ಮುಟ್ಟಬಹುದಾದ ಎಲ್ಲ ಭೌತಿಕ ವಿಷಯಗಳನ್ನು, ಭೌತಿಕ ವಸ್ತುಗಳನ್ನು ಹಾರ್ಡ್ವೇರ್ ಅಂತ ನಾವು ಕರಿತೀವಿ. ಮುಟ್ಲಿಕ್ಕೆ ನಾವು ಸಾಧ್ಯವಾಗುವಂಥದ್ದು ಮತ್ತು ಆ ಒಂದು ಭೌತಿಕ ಸ್ಥಾನವನ್ನು ಆಕ್ರಮಿಸಿಕೊಂಡಂಥದ್ದು ಮತ್ತು ಕಣ್ಣಿಗೆ ಕಾಣುವಂಥದ್ದು ಅನ್ನೋಕ್ಕಿಂತ ಅದನ್ನು ನಾವು ಮುಟ್ಟಬಹುದು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಅವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಹಾರ್ಡ್ವೇರ್ ಅಂತ ಕರಿತೀವಿ. ಇದು ಕ್ವಶನ್ ಆಗಿದೆ ಹಲವಾರು ಬಾರಿ. ಹಾಗೆಯೇ ಈ ಹಾರ್ಡ್ವೇರ್ ಅಂತಕ್ಕಂಥದ್ದನ್ನು ನಾವು ಯಾವುದಕ್ಕೆ ಅಂತೀವಿ ಅಂದರೆ ಕೀಬೋರ್ಡಕ್ಕೆ ಹಾರ್ಡ್ವೇರ್ ಅಂತೀವಿ. ಯಾಕಂದರೆ ಅದನ್ನು ನಾವು ಮುಟ್ಟಬಹುದು, ಅದು ಸ್ಥಳವನ್ನು ಆಕ್ರಮಿಸ್ಕೊತದೆ, ಅದು ಹಾಳಾಗ್ತದೆ, ಮುರಿದು ಹೋಗ್ತದೆ. ಹೀಗಾಗಿ ಅದನ್ನು ಹಾರ್ಡ್ವೇರ್ ಅಂತ ನಾವು ಕರಿತೀವಿ. ಆಮೇಲೆ ಮೌಸ್ ಅಂತಕ್ಕಂಥದ್ದು, ಆಮೇಲೆ ಮಾನಿಟರ್ ಅಂತಕ್ಕಂಥದ್ದು, CPU, ಪ್ರಿಂಟರ್, ಇವೆಲ್ಲವೂ ಕೂಡ ಏನದ ಹಾರ್ಡ್ವೇರಿಗೆ ಸಂಬಂಧಪಟ್ಟಂಥದ್ದು ಆಗಿರ್ತದೆ. ಈ ಹಾರ್ಡ್ವೇರ್ಗಳಲ್ಲಿ 4 ವಿಧಗಳನ್ನಾಗಿ ನೋಡ್ತೀವಿ. ಒಂದು ಇನ್ಪುಟ್, ಒಂದು ಔಟ್ಪುಟ್, ಇನ್ನೊಂದು ಪ್ರೊಸೆಸರ್, ಇನ್ನೊಂದು ಏನದ ಯಾವುದು ಅಂತಂದರೆ ಮೆಮೊರೀಸ್ ಅಂತ ನಾವು ನೋಡ್ತೀವಿ. ಈ ಇನ್ಪುಟ್ ಬಗ್ಗೆ ನಾವೇನದ ಹೋದ ವಿಡಿಯೋಗಳಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಪ್ರೊಸೆಸರ್ ಬಗ್ಗೆ ಆಲ್ಮೋಸ್ಟ್ ಏನದ ನಾವೆಲ್ಲ ಈ ಚಾಪ್ಟರ್ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೀವಿ. ಬೇಕಾದರೆ ಯಾರಾದರೂ ನೀವು ನೋಡಲಿಲ್ಲ ಅಂತಂದರೆ ಮೇಲ್ಗಡೆ ನಾನು ತಮ್ಮನೇಲಿ ಹಾಕಿರ್ತೀನಿ, ಅಲ್ಲೇನದ ನೀವು ಹೋಗಿ ಆ ವಿಡಿಯೋಗಳು ಕೂಡ ಏನದ ವಾಚ್ ಮಾಡ್ಬೋದು. ನೇರವಾಗಿ ನಾವು ಇವುಗಳ ಬಗ್ಗೆ ಮಾತನಾಡ್ದೇ, ಇನ್ಪುಟ್, ಔಟ್ಪುಟ್ ಮತ್ತು ಪ್ರೊಸೆಸರ್ ಬಗ್ಗೆ ಮಾತನಾಡ್ದೇ ನೇರವಾಗಿ ನಾವು ಎಲ್ಲಿಗೆ ಹೋಗೋಣ ಅಂತಂತಂದರೆ ಹಾರ್ಡ್ವೇರ್ನ ಮುಖ್ಯ ವಿಭಾಗ ಆಗಿರ್ತಕ್ಕಂಥ 4ನೇದಾಗಿರ್ತಕ್ಕಂಥದ್ದು ಮೆಮೊರಿ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಸಂಗ್ರಹಣೆ ಅಂತ ಕರಿತೀವಿ, ಮೆಮೊರಿ ಸ್ಟೋರೇಜ್ ಅಂತ ನಾವು ಕರಿತೀವಿ. ಈ ಮೆಮೊರಿ ಅಂತಕ್ಕಂಥದ್ದು ಕಂಪ್ಯೂಟರ್ನಲ್ಲಿ ಡೇಟಾವನ್ನು, ಸೂಚನೆಗಳು ಹಾಗೂ ಪ್ರೋಗ್ರಾಮ್ಗಳನ್ನು ಸಂಗ್ರಹಿಸಲು ಇಡುವ ಭಾಗಗಳನ್ನು ನಾವು ಮೆಮೊರಿ ಅಂತ ನಾವು ಕರಿತೀವಿ. ಆಮೇಲೆ ಮೆಮೊರಿ ಇಲ್ಲದೇ CPU ಕೆಲಸ ಮಾಡೋಕ್ಕಾಗಲ್ಲ. ಮೆಮೊರಿಗೆ CPU ಕಂಪಲ್ಸರಿ ಬೇಕೇ ಬೇಕು ಅಂತ ನಾವು ನೋಡ್ತೇವೆ. ಆಮೇಲೆ ಡೇಟಾವನ್ನು ಸಂಗ್ರಹಿಸಿಡುವಂಥದ್ದು, CPUಗೆ ತಕ್ಷಣ ಅಗತ್ಯವಾದ ಮಾಹಿತಿಯನ್ನು ಒದಗಿಸಿಕೊಡುವಂಥದ್ದು ಯಾವುದು ಅಂತಂದರೆ ಮೆಮೊರೀಸು. ಪ್ರೋಗ್ರಾಮ್ ಕಾರ್ಯಗತಗೊಳಿಸಲು ಸಹಾಯ ಮಾಡುವಂಥದ್ದು ಯಾವುದು ಅಂತಂದರೆ ಮೆಮೊರಿ. ಇನ್ನೊಂದು ಸ್ವಲ್ಪ ಮುಂದುವರೆದು ನೋಡಿದಾಗ ಹಾರ್ಡ್ವೇರ್ನ ಮುಖ್ಯ ವಿಭಾಗಗಳಲ್ಲಿ ಮೆಮೊರಿಯ ವಿಧಗಳಂತ ಬರ್ತಾವೆ. ಮೆಮೊರಿಯ ಟೈಪ್ಸ್ ಆಫ್ ದ ಮೆಮೊರಿ ಅಂತ ಬರ್ತಿದೆ. ಟೈಪ್ಸ್ ಆಫ್ ದ ಮೆಮೊರಿ ಅಂತಕ್ಕಂಥದ್ರಲ್ಲಿ 1ನೇದು ಪ್ರಾಥಮಿಕ ಮೆಮೊರಿ, 2ನೇದು ದ್ವಿತೀಯ ಮೆಮೊರಿ ಅಂತ ನಾವು ಕರಿತೀವಿ. ಪ್ರೈಮರಿ ಮೆಮೊರಿ, ಆಮೇಲೆ ಏನದ ಸೆಕೆಂಡರಿ ಮೆಮೊರಿ ಅಂತ ನಾವು ನೋಡ್ತೀವಿ. ಈ ಪ್ರೈಮರಿ ಮೆಮೊರಿ ಅಂತಂದರೆ ಏನು, ಸೆಕೆಂಡರಿ ಮೆಮೊರಿ ಅಂತಂದರೆ ಏನು, ಪ್ರೈಮರಿ ಮೆಮೊರಿಗೆ ಯಾವ ರೀತಿ ಅಂತ ನಾವು ಕೆಲವೊಂದು ವಿಷಯಗಳನ್ನು ಕನ್ಸಿಡರ್ ಮಾಡಲಾಗಿದೆ. ಆಮೇಲೆ ದ್ವಿತೀಯ ಅಂದರೆ ದ್ವಿತೀಯ ಮೆಮೊರೀಸ್, ದ್ವಿತೀಯ ಸಂಗ್ರಹಣಾ ಒಂದು ಸಾಧನಕ್ಕೆ ಏನದ ಯಾವ ರೀತಿ ನಾವು ನೋಡಲಾಗಿದೆ, ಯಾವ ರೀತಿ ಏನದ ಆ ಒಂದು ಕಾನ್ಸೆಪ್ಟನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಸದ್ಯಕ್ಕೆ ನಾವು ನೋಡ್ಕೊತ ಹೋಗೋಣ. ಮುಂದುವರೆದು ಬಂದಾಗ ಹಾರ್ಡ್ವೇರ್ನ ಮುಖ್ಯ ವಿಭಾಗಗಳಲ್ಲಿ ಪ್ರಾಥಮಿಕ ಮೆಮೊರಿ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಈ ಪ್ರಾಥಮಿಕ ಮೆಮೊರಿ ಅಂತಕ್ಕಂಥದ್ದು ಪ್ರೈಮರಿ ಮೆಮೊರಿ ಅಂತ ನಾವು ಕರಿತೀವಿ. ಅದಕ್ಕೆ
CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನೇರವಾಗಿ ಬಳಸುವ ಮೆಮೊರಿಯನ್ನು ಪ್ರಾಥಮಿಕ ಮೆಮೊರಿ ಅಂತ ಕರಿತೀವಿ. ಮೆಮೊರಿ ಇದು ಎಲ್ಲಿ ಅಂದರೆ ನೇರವಾಗಿ ಎಲ್ಲಿಗೆ CPU ಬಳಸುವಂಥದ್ದು. ಇದು ಪ್ರಾಥಮಿಕ ಮೆಮೊರಿ. ಹೆಂಗ್ರಿ ಸರ್? ನೇರವಾಗಿ CPU ಬಳಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ರೋಮ್ ಇವೆಲ್ಲವೂ ಕೂಡ ಏನದ CPU ಬಳಸ್ತಕ್ಕಂಥದ್ದು, CPU ಇರ್ತಕ್ಕಂಥದ್ದು. ಕಂಪ್ಯೂಟರ್ ಕಾರ್ಯನಿರ್ವಹಿಸುವಾಗ ಅಗತ್ಯವಿರುವ ಡೇಟಾ ಮತ್ತು ಸೂಚನೆಗಳನ್ನು ತಾತ್ಕಾಲಿಕವಾಗಿ ಇಲ್ಲಿರ್ತವೆ. ಎಲ್ಲಿರ್ತಾವೆ ಅಂತಂದ್ರೆ ರ್ಯಾಮ್ನಲ್ಲಿ ಇರ್ತಾವೆ. ಈ ಎರಡು ರ್ಯಾಮ್ನಲ್ಲಿ ಇರ್ತಕ್ಕಂಥವುದನ್ನು ನಾವು ಪ್ರಾಥಮಿಕ ಮೆಮೊರಿ ಅಂತ ನಾವು ಕರಿತೀವಿ. ಎರಡಕ್ಕೆ ರ್ಯಾಮ್ಗೆ RAM ರ್ಯಾಮ್, ROM ರ್ಯಾಮ್ ಇವುಗಳನ್ನೇನದ ರ್ಯಾಮ್ಗಳೇನದ ಇವು ಪ್ರಾಥಮಿಕ ಮೆಮೊರಿ ಅಂತ ಕರಿತೀವಿ. ಇದು ಕೆಲವೊಂದು ಬಾರಿ ಅಂದರೆ ಭಾಳಷ್ಟು ಕೆಲವೊಂದು ಬಾರಿ ಏನದ FDA ಕಂಪ್ಯೂಟರ್ನಲ್ಲಿ ಕೇಳಿದ್ದಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಮೆಮೊರಿ, ಯಾವುದು ಸೆಕೆಂಡರಿ ಮೆಮೊರಿ, ಈ ಥರ ಕೇಳಿದ್ದಾನೆ. ಇವೆರಡೂ ಕೂಡ ಏನದ ಪ್ರಾಥಮಿಕ ಮೆಮೊರಿಯಲ್ಲೇ ಬರ್ತಕ್ಕಂಥದ್ದು. ಮುಂದುವರೆದು ನೋಡಿದಾಗ ಈ ಹಾರ್ಡ್ವೇರಿನ ಮುಖ್ಯ ವಿಭಾಗಗಳಲ್ಲಿ ಫಸ್ಟ್ ಒನ್ ಬರ್ತಕ್ಕಂಥದ್ದು ಪ್ರಾಥಮಿಕ ಮೆಮೊರಿ ಅಂತ ನಾವು ನೋಡ್ತೀವಿ. ಪ್ರಾಥಮಿಕ ಮೆಮೊರಿ ಅಂತಕ್ಕಂಥದ್ದು RAM ರ್ಯಾಮ್ ಅಂತ ನಾವು ನೋಡ್ತೀವಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ನಾವು ಕರಿತೀವಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಕ್ಕಂಥದ್ದು. ಇಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ ನೋಡ್ರಿ. ಟೈಪ್ಸ್ ಆಫ್ ದ ಕಂಪ್ಯೂಟರ್ ಮೆಮೊರಿ ಅಂತಂತಂದಲ್ಲಿ ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ. ನಾವು ನೋಡ್ತಕ್ಕಂಥದ್ದು ಇವಾಗ ಅಭ್ಯಾಸ ಮಾಡ್ತಕ್ಕಂಥದ್ದು ಇದು ಪ್ರೈಮರಿ ಮೆಮೊರಿ. ಇವ್ರ ಮೇಲೆ ಕಂಪಲ್ಸರಿ ಟೀಚರ್ ರಿಕ್ರೂಟ್ಮೆಂಟಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರ್ತದೆ. ಈ ಪ್ರೈಮರಿ ಮೆಮೊರಿಯಲ್ಲಿ ನಾವು ಅದು ಈ ಸದ್ಯಕ್ಕೆ ನೋಡ್ತಕ್ಕಂಥದ್ದು RAM ರ್ಯಾಮ್, ROM ರ್ಯಾಮ್ ಅಲ್ಲ, RAM ರ್ಯಾಮ್ ಬಗ್ಗೆ ನೋಡ್ತಾ ಇದ್ದೀವಿ. ಈ RAM ರ್ಯಾಮ್ ಅಂತಕ್ಕಂಥ ವಿಷಯದ ಮೇಲೆ ಏನದ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ವ್ಯಾಲಿಟೈಲ್ ಮೆಮೊರಿ ಅಂತ ನಾವು ಕರಿತೀವಿ. ಇದು ವಿದ್ಯುತ್ ಹೋದರೆ ಡೇಟಾ ಅಳಿದು ಹೋಗುತ್ತದೆ. ಇದು ಶಾಶ್ವತ ಮೆಮೊರಿ ಅಲ್ಲ. ಯಾವುದು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದು ತಾತ್ಕಾಲಿಕ ಮೆಮೊರಿ ಆಗಿರ್ತದೆ. ಯಾವುದು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಡೇಟಾ ಮತ್ತು ಪ್ರೋಗ್ರಾಮ್ಗಳು ಇಲ್ಲಿ ಇರುತ್ತವೆ. ಉದಾಹರಣೆಗೆ ನಾನೊಂದು ನಿಮಗೆ ಹೇಳ್ತೀನಿ. ಒಂದು ಕಂಪ್ಯೂಟರನ್ನು ಓಪನ್ ಮಾಡ್ಕೊಂಡಿದ್ದೀರಿ. ಅಲ್ಲಿ ಯಾವುದೋ ಒಂದೇನದ ಸಾಂಗ್ ಪ್ಲೇ ಮಾಡ್ತಾ ಇದ್ದೀರಿ, ಅಥವಾ ಒಂದು ಯಾವುದೋ ಫೈಲನ್ನು ಓಪನ್ ಮಾಡಿದ್ದೀರಿ. ಸಡನ್ಲಾಗಿ ಕರೆಂಟ್ ಹೋಯಿತು. ಆ ಕರೆಂಟ್ ಹೋದ್ಮೇಲೆ ಮತ್ತೆ ಮರಳಿ ಅದನ್ನು ಕರೆಂಟ್ ಬಂದಮೇಲೆ ಅದನ್ನು ಸ್ವಿಚ್ ಆನ್ ಮಾಡಿ ಅದನ್ನು ಲಾಗಿನ್ ಆದರೆ ಆ ಕಂಪ್ಯೂಟ್ರ್ ಓಪನ್ ಮಾಡಿದಿರಿ ಅಂತಂದರೆ ಸಡನ್ಲಿಯಾಗಿ ಅದು ಸಿಗೋದಿಲ್ಲ. ಹಾಗಾಗಿ ವಿದ್ಯುತ್ ಹೋದರೆ ಆ ಡೇಟಾ ಎಲ್ಲ ಅಳಿಸಿ ಹೋಗುತ್ತದೆ. ಎಲ್ಲಿ ಅಂತಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿದಲ್ಲಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿದಲ್ಲಿ ಇವೆಲ್ಲವೂ ಕೂಡ ಅಳಿಸಿ ಹೋಗ್ತದೆ. ಇನ್ನು ಏನೇ ಮಾಡಿದರೂ ಕೂಡ ಅದು ಶಾಶ್ವತವಾಗಿ ಇರೋದಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ರೀಡ್ ಆ್ಯಂಡ್ ರೈಟ್ ಎರಡೂ ಸಾಧ್ಯ. ಇದರಲ್ಲಿ ಓದಬಹುದು ಮತ್ತು ಬರೀಬಹುದು. ಯಾವುದರಲ್ಲಿ? ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯಲ್ಲಿ. ಆಮೇಲೆ ವೇಗ ತುಂಬ ಹೆಚ್ಚಾಗಿರ್ತದೆ. ಅದು ಆನ್ ದ ಸ್ಪೀಡ್ ಇರ್ತದೆ. ಇನ್ನು ಕಂಪ್ಯೂಟರ್ ಕೆಲಸ ಮಾಡುವ ಸಮಯದಲ್ಲಿ ಬಳಸಲಾಗುತ್ತದೆ. ಕಂಪ್ಯೂಟರ್ ಏನದ ಆಪ್ರೇಟರ್ ಮಾಡುವಂಥ ಸಂದರ್ಭದಲ್ಲಿ ಇವುಗಳನ್ನು ನಾವು ಬಳಸ್ತೀವಿ. ರ್ಯಾಮ್ ಹೆಚ್ಚು ಇದ್ದರೆ ಕಂಪ್ಯೂಟರ್ಗೆ ವೇಗವಾಗಿ ಕೆಲಸ ಮಾಡ್ತದೆ. ರ್ಯಾಮ್ ನಿಮ್ಮ ಪ್ರಶ್ನೆ ಮಾಡ್ತಿರ್ತಾರೆ ನೋಡ್ರಿ, ಕ್ವಶನ್ ಕೇಳ್ತಿರ್ತಾರೆ, ನಿನ್ನ ಮೊಬೈಲ್ ಎಷ್ಟು ರ್ಯಾಮಿಂದದ ಅಂತ. ನಿನ್ನ ಕಂಪ್ಯೂಟರ್ ಎಷ್ಟು ರ್ಯಾಮಿಂದದ? ಈ ರ್ಯಾಮ್ ಎಷ್ಟು ಹೆಚ್ಚಿಗಿರ್ತದೋ ಅಷ್ಟು ಕಂಪ್ಯೂಟರ್ ವೇಗವಾಗಿ ಸ್ಪೀಡಾಗಿ ಕೆಲಸ ಮಾಡ್ತದೆ. ಉದಾಹರಣೆಗೆ ಪೆನ್ ಮಾಡಿದ ವರ್ಡ್ ಫೈಲ್ ರನ್ನಿಂಗ್ ಆ್ಯಪ್ಸ್ ಅಂತ ಯಾವುದೋ ಒಂದು ಈ ಆ್ಯಪ್ಗಳು ರನ್ ಆಗಬೇಕಾಗಿತ್ತಂದರೆ ಅಲ್ಲಿ ರ್ಯಾಮ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಹೆಚ್ಚಿಗೆ ರ್ಯಾಮ್ ಇತ್ತು ಅಂತಂದರೆ ಅಲ್ಲಿ ವೇಗವಾದಂಥ ಕೆಲಸ ಇರ್ತದೆ. ನೋಡಿರಿ, ಇದ್ರದ್ದು ವಿಸ್ತೃತ ರೂಪಗಳನ್ನು ಕೂಡ ಕೇಳಿದ್ದಾರೆ ಒಂದು ಸರಿ. RAM ರ್ಯಾಮ್ ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂದರೆ ಇದು ತಾತ್ಕಾಲಿಕವಾದಂಥ ಮೆಮೊರಿ, ಇದು ಶಾಶ್ವತ ಮೆಮೊರಿ ಅಲ್ಲ. ಹಾಗಾದರೆ ಸರ್ ಶಾಶ್ವತ ಮೆಮೊರಿ ಯಾವುದು ಅಂತಂದರೆ ಈ ಕಡೆದ ನೋಡ್ರಿ. ಶಾಶ್ವತ ಮೆಮೊರಿ ಇವು ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿ ಶಾಶ್ವತ ಮೆಮೊರಿ ಅಲ್ಲ. ಇವು ಕ್ಷಣಿಕ, ಇವು ಸ್ವಲ್ಪ ಮಟ್ಟಿಗೆ ಇರ್ತಾವೆ. ಉತ್ತರ ಕನ್ನಡ ಭಾಷೆದಾಗ, ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಸ್ವಲ್ಪ ಇವು
ನಾವು ಯಾವಾಗ ಬಳಸ್ತೀವಿ ಆಗಿಟ್ಟೇ ಇರ್ತಾವೆ, ಬಿಟ್ಟೆ ಅಂದ್ರೆ ಹೋಗ್ತಾವೆ. ಆದರೆ ಸೆಕೆಂಡರಿ ಮೆಮೊರಿ ಹಾಗಲ್ಲ. ಒಂದು ಸಾರಿ ಸ್ಟೋರೇಜ್ ಮಾಡ್ಕೊಂಡು ಅಂತಂದ್ರೆ ನೀನು ತಲೆತಲಾಂತರ ಇರ್ತದೆ, ಅದನ್ನು ಚೆನ್ನಾಗಿ ಜೋಪಾನ ಮಾಡ್ಕೊಂಡು ಬಂದಿ ಅಂದ್ರೆ. ಅದ್ರ ಬಗ್ಗೆ ಸೆಕೆಂಡರಿ ಮೆಮೊರಿ ಬಗ್ಗೆ ಏನದ ಮುಂದೆ ಮಾತಾಡ್ಕೊತ ಹೋಗೋಣ. ಈ ಸದ್ಯಕ್ಕಿನದ ರ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ರ್ಯಾಮ್ ಆದಮೇಲೆ ಇನ್ನೊಂದು ಪ್ರಾಥಮಿಕ ಮೆಮೊರಿಯಲ್ಲಿ ಇನ್ನೊಂದು ಯಾವುದಪ್ಪ ಅಂತಂದರೆ ROM. ಈ ರ್ಯಾಮ್ ರೀಡ್ ಓನ್ಲಿ ಮೆಮೊರಿ. ಏನಿದು ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಕರಿತೀವಿ. ಇದನ್ನು ಕೂಡ ಇದು ಪ್ರಾಥಮಿಕ ಮೆಮೊರಿನೇ. ಇಲ್ಲದ ನೋಡ್ರಿ ಎರಡನೇದು ಪ್ರೈಮರಿ ಮೆಮೊರಿಯಲ್ಲೇ ಸೆಕೆಂಡ್ ಒನ್ ಬರ್ತಕ್ಕಂಥದ್ದು ROM ರೀಡ್ ಓನ್ಲಿ ಮೆಮೊರಿ. ಇಲ್ಲಿ ನಾನ್ ವೊಲೆಟೈಲ್ ಮೆಮೊರಿ. ಇದು ಏನಪ್ಪ ಅಂತಂದರೆ ಇದು ಶಾಶ್ವತವಾದಂಥ ಮೆಮೊರಿ. ಇದು ಯಾವುದಿದು ಶಾಶ್ವತವಾದಂಥ ಮೆಮೊರಿ. ಇದು ಯಾವುದು ROM. ವಿದ್ಯುತ್ ಇಲ್ಲದರೂ ಡೇಟಾ ಉಳಿಯುತ್ತದೆ. ಇದು ವಿದ್ಯುತ್ ಇಲ್ಲ ಅಂದರೂ ಕೂಡ ಡೇಟಾ ಉಳಿತದ. ಕಂಪ್ಯೂಟರ್ ಬೂಟ್ ಆಗಲು ಅಗತ್ಯವಾದ ಸೂಚನೆಗಳು ಇಲ್ಲಿ ಇರ್ತಾವ. ಎಲ್ಲಿ ROMದಾಗ. ಸಾಮಾನ್ಯವಾಗಿ ರೀಡ್ ಮಾತ್ರ ಮಾಡ್ತದೆ. ಇದು ವೇಗ ಕಡಿಮೆ ಇರ್ತದ. ಎದಕ್ಕಿಂತ ಈ ಹಿಂದೆ ನೋಡಿದೆವಲ್ಲ RAMಕ್ಕಿಂತ ROMದ ವೇಗ ಕಡಿಮೆಯಾಗಿರ್ತದ. ರೀಡ್ ಆಕ್ಸೆಸ್ ಮೆಮೊರಿ ಅಂತಕ್ಕಿಂತ ರೀಡ್ ಓನ್ಲಿ ಮೆಮೊರಿ ವೇಗ ಕಡಿಮೆ ಇರ್ತದ. ಇನ್ನು ಬಳಕೆದಾರರ ಬದಲಾಯಿಸಲು ಸಾಧ್ಯವಿಲ್ಲ. ಇದನ್ನು ಬೂಟಿಂಗ್ ವ್ಯವಸ್ಥೆಯಲ್ಲಿ ಬಳಸ್ತಾರೆ, ಬೇಯೋಸ್ಕಲ್ಲಿ ಬಳಸ್ತಾರೆ, ಮತ್ತು ಇಂಟ್ರೊಡಕ್ಷನಲ್ಲಿ ಬಳಸ್ತಾರೆ, ಇನ್ಸ್ಟ್ರಕ್ಷನ್ಸ್ ಅದರಲ್ಲಿ ಬಳಸ್ತಾರೆ ಇದನ್ನು. ಆಮೇಲೆ ಪ್ರಾಥಮಿಕ ಮೆಮೊರಿಯಲ್ಲೇನೆ ಬಂದಾಗ ಮುಂದೆ ಹಾರ್ಡ್ವೇರಿನ ಮುಖ್ಯ ವಿಭಾಗಗಳಲ್ಲಿ ಪ್ರೈಮರಿ ಮೆಮೊರಿ ಅಂತಕ್ಕಂಥದ್ದು ಅನಾಲಿಸಿಸ್ ಸ್ವಲ್ಪ ನಾವು ಅದ್ರ ಬಗ್ಗೆ ನೋಡಿದಾಗ RAM ROM. ಈ RAM ಅಂತಕ್ಕಂಥದ್ದು ಟೆಂಪ್ರವರಿ. ಏನಿದು RAM ಅಂತಕ್ಕಂಥದ್ದು ರೀಡ್ ಆಕ್ಸೆಸ್ ಮೆಮೊರಿ ಅಂತಕ್ಕಂಥದ್ದು ಟೆಂಪ್ರವರಿ ಮೆಮೊರಿ. ಇದು ಶಾಶ್ವತ ಸ್ಥಳ ಆಕ್ರಮಣ ಮಾಡ್ತದೆ, ವರ್ಕಿಂಗ್ ಮೆಮೊರಿ ಇದು. ಇನ್ನು ರೀಡ್ ಓನ್ಲಿ ಮೆಮೊರಿ ಅಂದರೆ ಪರ್ಮನೆಂಟ್ ಮೆಮೊರಿ. ಇದು ರೀಡ್ ಓನ್ಲಿ ಮೆಮೊರಿ ಏನಿದು ಪರ್ಮನೆಂಟ್ ಮೆಮೊರಿ. ಏನಿದು ವೆಲೆಟಿನ್ ಭೌತಿಕವಾಗಿ ಸ್ಥಳವನ್ನು ಆಕ್ರಮಿಸ್ಕೊಳ್ತದ. ಬೂಟ್ ಮೆಮೊರಿ ಅಂತ ನಾವು ಕರಿತೀವಿ ಇದನ್ನು. ನೆಕ್ಸ್ಟ್ ನೋಡಿದಾಗ ಹಾರ್ಡ್ವೇರಿನ ಮುಖ್ಯ ವಿಭಾಗಗಳಲ್ಲಿ ಪ್ರಾಥಮಿಕ ಮೆಮೊರಿ ಅಂತಕ್ಕಂಥದ್ದು ಇದನ್ನು ನೋಡಿದೇವಿ. ಇನ್ನು ಸೆಕೆಂಡರಿ ಮೆಮೊರಿ ಅಂತ ನಾವು ನೋಡ್ತೀವಿ. ಸೆಕೆಂಡರಿ ಮೆಮೊರಿ ಅಂತಕ್ಕಂಥದ್ದು ಇಲ್ಲಿ ಕಂಪ್ಯೂಟರ್ನಲ್ಲಿ ಡೇಟಾ, ಮಾಹಿತಿ ಮತ್ತು ಪ್ರೋಗ್ರಾಮ್ಗಳನ್ನು ಶಾಶ್ವತವಾಗಿ ಸಂಗ್ರಹಿಸಲು ಬಳಸುವ ಮೆಮೊರಿಯನ್ನು. ಕಂಪ್ಯೂಟರ್ನ ಡೇಟಾ, ಮಾಹಿತಿ, ಕಂಪ್ಯೂಟರ್ನ್ಯಾಗ ಕೆಲವೊಂದು ಮಾಹಿತಿಗಳನ್ನು ನೀನು ಏನೋ ಒಂದು ಮಾಹಿತಿಗಳನ್ನು ಫೋಟೋಗಳನ್ನು, ಯಾವುದೋ ಒಂದು ಫೈಲ್ಗಳನ್ನು, ಯಾವುದೋ ಒಂದು ನಿನಗೆ ವರ್ಡನ್ನು ಈ ಒಂದು ಶಾಶ್ವತವಾಗಿ ಇಡಲಿಕ್ಕೆ ಸೇವ್ ಮಾಡಬೇಕು ಅಂತ ಇತ್ತು ಅಂದರೆ ಅದು ಸೆಕೆಂಡರಿ ಮೆಮೊರಿಯಲ್ಲಿ ಏನದ ಬಳಸಬಹುದು. ಸೆಕೆಂಡರಿ ಮೆಮೊರಿ ಅಥವಾ ಸ್ಟೋರೇಜ್ ಮೆಮೊರಿ ಅಂತ ನಾವು ಕರಿತೀವಿ. ಇಲ್ಲಿ ಸ್ಟೋರ್ ಮಾಡಬಹುದು. ಎಲ್ಲಿ ಅಂತಂತಂದರೆ ಇವೆಲ್ಲವೂ ಕೂಡ ಇಲ್ಲಿ ಕೆಲವೊಂದು ಕಾಣಿಸ್ತಿದ್ದಾವೆ ನೋಡ್ರಿ. ಇವೆಲ್ಲವೂ ಕೂಡ ಏನದ ಸೆಕೆಂಡರಿ ಮೆಮೊರಿ. CD ಆಗಿರ್ಬೋದು, DVD ಆಗಿರ್ಬೋದು, SD ಕಾರ್ಡ್, ಇವೆಲ್ಲ SD ಕಾರ್ಡ್. ಇವೆಲ್ಲ SD ಕಾರ್ಡ್ ಆಗಿರ್ಬೋದು, ಈ SSD ಆಗಿರ್ಬೋದು, HDD ಆಗಿರ್ಬೋದು. ಹೇಳ್ತೀನಿ ಮುಂದೆ ಏನದ ಇವು ಹೆಂಗಂದ್ರೆ ಏನು ಅಂತ ಏನಂತಕ್ಕಂಥದ್ದು. ಆಮೇಲೆ ಸೆಕೆಂಡರಿ ಮೆಮೊರಿ ಅಂತಕ್ಕಂಥದ್ದು ಅವುಗಳ ಮುಖ್ಯ ಲಕ್ಷಣ ಏನಪ್ಪ ಅಂತಂದರೆ ವಿದ್ಯುತ್ ಇಲ್ಲದರೂ ಡೇಟಾ ಉಳಿಯುತ್ತದೆ. ನಾನ್ ವಾಲೆಟೈಲ್ ಮೆಮೊರಿ. ಇಲ್ಲಿ ಒಂದು RAMದಾಗ ಕರೆಂಟ್ ಹೋಯ್ತಂದ್ರೆ ಅಲ್ಲಿ ಮಾಹಿತಿ ಒಟ್ಟು ಅಳಿಸಿ ಹೋಗ್ತದ. ಅಕಸ್ಮಾತ್ ನೀನು ಒಂದು ಪೆನ್ ಡ್ರೈವ್ನೋ ಒಂದು ಮೆಮೊರಿ ಕಾರ್ಡ್ನೋ ಕಂಪ್ಯೂಟ್ರಿಗೆ ಏನದ ನೀವು ಕನೆಕ್ಟ್ ಮಾಡಿದ್ದೀಯ ಅಂತ ತಿಳ್ಕೊ. ಆವತ್ತಿನಾಗ ಕರೆಂಟ್ ಹೋಯ್ತು ಅಂತಂದರೆ ನಿನ್ನ ಮೆಮೊರಿ ಕಾರ್ಡಲ್ಲಿರ್ತಕ್ಕಂಥ ಸಂಗ್ರಹಣೆ ಡಿಲೀಟ್ ಆಗಿರೋದಿಲ್ಲ, ಶಾಶ್ವತವಾಗಿರ್ತದೆ, ಅಲ್ಲೇ ಇರ್ತದೆ. ಈ ಒಂದು ಸೆಕೆಂಡರಿ ಮೆಮೊರಿಯ ಸಾಮರ್ಥ್ಯವನ್ನು GB ಗಳಲ್ಲಿ ಅಳಿತಾರೆ, TB ಗಳಲ್ಲಿ ಅಳಿತಾರೆ.
ಜಿ ಬಿ ಅಂದರೆ ಗಿಗಾಬೈಟ್, ಟಿ ಬಿ ಅಂದರೆ ಟೆರಾಬೈಟ್ ಅಂತ ನಾವು ಕರಿತೀವಿ. ಅವ್ರದ್ದು ಏನದ ಮುಂದೆ ಅದ, ಅದ್ರ ಬಗ್ಗೆ ಏನದ ಸಂಪೂರ್ಣವಾದಂಥದ್ದು ಏನದ ಇದೇ SSN ಏನದ ಇನ್ನೊಂದು ಸ್ವಲ್ಪದಲ್ಲಿ ಮಾತಾಡೋಣ. ಆಮೇಲೆ ಇವಕ್ಕೂರ ಸಾಮರ್ಥ್ಯ ಹೆಚ್ಚಾಗಿರ್ತದೆ. ನೀವು ಸಿಕ್ಕಾಪಟ್ಟೆ ಟಿ ಬಿಗಳಲ್ಲಿ ಜಿ ಬಿಗಳಲ್ಲಿ ನಾವೇನದ ವೇಗ ಸಾಮರ್ಥ್ಯವನ್ನು ನಾವು ಇಲ್ಲಿ ನೋಡ್ತೀವಿ. ವೇಗ RAM ರಾಮ್ಗಿಂತ ಕಡಿಮೆ ಇರ್ತದೆ, ಭಾಳಷ್ಟು ಕಡಿಮೆ ಇರ್ತದೆ. ಇನ್ನು ವೆಚ್ಚ ಕಡಿಮೆ ಆಗಿರುವಂಥದ್ದು ಯಾವುದು, ಈ ಒಂದು ಸೆಕೆಂಡರಿ ಮೆಮರಿಯ ವೆಚ್ಚ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು CPU ನೇರ ಪ್ರವೇಶ ಇರೋದಿಲ್ಲ. CPU ನೇರ ಪ್ರವೇಶ ಇಲ್ಲ. ಕನೆಕ್ಟ್ ಮಾಡ್ಬೇಕು ಇದಕ್ಕೆ ಯಾವುದೋ ಮೆಮೊರಿ ಕಾರ್ಡ್ ಒಯ್ದು CPU ಕನೆಕ್ಟ್ ಮಾಡಬೇಕು. ಆವಾಗ ಅದಕ್ಕೇನದ ಕನೆಕ್ಟ್ ತೊಗೊತದ. ಎಲ್ಲಿ CPU ಕನೆಕ್ಟ್ ತೊಗೊತದ, ಡೈರೆಕ್ಟ್ರ್ CPU ನೇರ ಸಂಪರ್ಕ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಸೆಕೆಂಡರಿ ಮೆಮೊರಿ ಅಂತಕ್ಕಂಥದ್ದು ಶಾಶ್ವತ ಸಂಗ್ರಹಣ ಮೆಮೊರಿ ಅಂತ ನಾವು ಕರಿತೀವಿ. ಶಾಶ್ವತ ಸಂಗ್ರಹಣ ಮೆಮೊರಿ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡಿದಾಗ ಸೆಕೆಂಡರಿ ಮೆಮೊರಿಯ ವಿಧಗಳಂತ ನಾವು ನೋಡ್ತೀವಿ. ಸೆಕೆಂಡರಿ ಮೆಮೊರಿಯ ವಿಧಗಳು, ಒಂದನೇದು ಹಾರ್ಡ್ ಡಿಸ್ಕ್ ಅಂತ ಬರ್ತದೆ. ಒಂದನೇದು HDD ಅಂತ ನಾವು ನೋಡ್ತೀವಿ. ಹಾರ್ಡ್ ಡಿಸ್ಕ್ ಅಂತ ನಾವು ನೋಡ್ತೀವಿ. HDD ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ಭಾಳಷ್ಟು ಸರಿ. ಅದನ್ನು ಹಾರ್ಡ್ ಡಿಸ್ಕ್ ಅಂತ ನಾವು ಕರಿತೀವಿ. ಮ್ಯಾಗ್ನೆಟಿಕ್ ತಂತ್ರಜ್ಞಾನದ ಮೂಲಕ ಆಧಾರಿತವಾಗಿ ಸ್ಟೋರೇಜ್ ಮಾಡುವಂಥದ್ದನ್ನು ಎಲ್ಲಿ ಅಂದರೆ ಕಂಪ್ಯೂಟರ್ ಒಳಗೆ ಅಳವಡಿಸಲಾಗಿರುವಂಥದ್ದನ್ನು ನಾವು ಹಾರ್ಡ್ ಡಿಸ್ಕ್ ಅಂತ ನಾವು ಕರಿತೀವಿ. ಅದು ಆಪ್ರೇಟಿಂಗ್ ಸಿಸ್ಟಮ್, ಸಾಫ್ಟ್ವೇರ್, ಫೈಲ್ ಸಂಗ್ರಹಿಸಲು ಬಳಸ್ತಾರೆ ಇದನ್ನು. ಈ ಒಂದು ಹಾರ್ಡ್ವೇರ್ನಲ್ಲಿ ಹಾರ್ಡ್ ಡಿಸ್ಕ್ನ ಎದಕ್ಕೆ ಯಾವ ಉದ್ದೇಶಕ್ಕಾಗಿ ಬಳಸ್ತಾರೆ ಅಂತಂದರೆ, ಆಪ್ರೇಟಿಂಗ್ ಸಿಸ್ಟಮ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಮತ್ತು ಸೇವ್ ಮಾಡ್ಕೊಳ್ಳೋಕ್ಕೆ, ಸಾಫ್ಟ್ವೇರ್ಗಳನ್ನು ಸೇವ್ ಮಾಡ್ಕೊಳ್ಳೋಕ್ಕೆ, ಫೈಲ್ಗಳನ್ನು ಸೇವ್ ಮಾಡ್ಕೊಳ್ಳಿಕ್ಕೆ ಬಳಸ್ತಾರೆ. ಈ ಆಪ್ರೇಟಿಂಗ್ ಸಿಸ್ಟಮ್ಮು ಮತ್ತು ಸಾಫ್ಟ್ವೇರ್ ಅಂದರೆ ಏನು ಅಂತಕ್ಕಂಥದ್ದನ್ನು ಮುಂದೆ ಸದ್ಯ ಇದೇ ತರಗತಿಯಲ್ಲೇ ನೋಡ್ತೀವಿ ನಾವು. ಆಪ್ರೇಟಿಂಗ್ ಸಿಸ್ಟಮ್ ಅಂತಂದರೆ ನಾವು ಯಾವುದೇ ಒಂದು ವಿಷಯವನ್ನು ಒಂದ್ರ ಬಗ್ಗೆ ಆಪ್ರೇಟಿಂಗ್ ಅಂದರೆ ವರ್ಕ್ ಮಾಡಬೇಕಾದಂಥ ಒಂದು ಫೈಲಿಗೆ ಆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಫೈಲ್ ಅಥವಾ ಒಂದು ಆ್ಯಪ್ಗೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನು ಸಾಫ್ಟ್ವೇರ್ ಅಂತಕ್ಕಂಥದ್ದಂದರೆ, ಸಾಫ್ಟ್ವೇರ್ ಅಂತಕ್ಕಂಥದ್ದು ಒಂದು ನೇರವಾದ ಒಂದು ವಸ್ತುವಿನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಒಂದು ರೆಡಿಯಾದಂಥ ತಂತ್ರಜ್ಞಾನವನ್ನು ಸಾಫ್ಟ್ವೇರ್ ಅಂತ ಕರಿತೀವಿ. ಇನ್ನು ಫೈಲ್ ಅಂತಕ್ಕಂಥದ್ದು ಕೂಡ ಅದೇ ರೀತಿ ಅರ್ಥದಲ್ಲಿ ಬರ್ತದೆ. ಫೈಲ್ ಅಂತಕ್ಕಂಥದ್ದು ಒಂದು ವಸ್ತು, ಹಲವಾರು ವಸ್ತುಗಳನ್ನು ಒಂದೇ ಸ್ಥಳದಲ್ಲಿ ಗುರುತು ಮಾಡಿಡುವುದಕ್ಕೆ ನಾವು ಫೈಲ್ ಅಂತ ಕರಿತೀವಿ. ಇನ್ನು ಇವುಗಳ ಸಾಮರ್ಥ್ಯವನ್ನು GB ಅಳಿತಾರೆ, TVಗಳಲ್ಲಿ ಅಳಿತಾರೆ. ವೇಗ SSDಗಿಂತ ಕಡಿಮೆ ಆಗಿರ್ತದೆ. ಇದು ಶಾಶ್ವತ ಸಂಗ್ರಹಣ ಸಾಧನ ಹಾರ್ಡ್ ಡಿಸ್ಕ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದಾಗ SDD ಅಂತಕ್ಕಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಸೆಕೆಂಡರಿ ಮೆಮೊರಿಗಳಲ್ಲೇ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ನಾವು ನೋಡ್ತೀವಿ. ಇದು ಅತ್ಯಂತ ವೇಗದ ಮೆಮೊರಿ ಅಂತ ನಾವು ನೋಡ್ತೀವಿ. ಇದು ಎಲ್ಲಿ ಬಳಸ್ತಾರೆ ಅಂತಂದರೆ, ಇದು ಲ್ಯಾಪ್ಟಾಪ್ಗಳಲ್ಲಿ ಬಳಸ್ತಾ. ನೆಕ್ಸ್ಟ್ ನೋಡಿದಾಗ ಮೂರನೇದೊಂದು ಹಾರ್ಡ್ವೇರ್ಗಳಲ್ಲಿ ಮೂರನೇದು ಸೆಕೆಂಡರಿ ಮೆಮೊರಿ ನೋಡಿದಾಗ ಅದನ್ನು ಪೆನ್ ಡ್ರೈವ್ ಅಂತ ನಾವು ನೋಡ್ತೀವಿ. ನಿಮ್ಮೆಲ್ಲರ ಮನೆ ಮಾತಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಪೆನ್ ಡ್ರೈವ್ ಅಂತಕ್ಕಂಥದ್ದು. ಈ ಪೆನ್ ಡ್ರೈವ್ ಅಂತಕ್ಕಂಥದ್ದನ್ನು USB ಆಧಾರಿತ ಪೋರ್ಟೇಬಲ್ ಸ್ಟೋರೇಜ್ ಡೇಟಾ ವರ್ಗಾವಣೆ ಮಾಡಲು ಉಪಯುಕ್ತ, ಸಣ್ಣ ಗಾತ್ರದ, ಸುಲಭವಾಗಿ ತೆಗೆದುಕೊಂಡು ಹೋಗಬಹುದಾದ ಈ ಒಂದು ಸಾಮರ್ಥ್ಯಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಪೆನ್ ಡ್ರೈವ್ ಅಂತ ನಾವು ಕರಿತೀವಿ. ಒಂದು ರೀತಿ ಪೆನ್ನಿನ ಥರ ಅದ, ಅದನ್ನು ಪೆನ್ ಡ್ರೈವ್ ಅಂತ ನಾವು ಕರಿತೀವಿ. ಇದರಲ್ಲಿ ಕೂಡ ಸ್ಟೋರ್ ಮಾಡಬಹುದು. ಇದು ಕೂಡ GB ಇರ್ತದೆ. 5GB, 4GB, 3GB, 10GB, 16GB, 17GB, ಏನು ಭಾಳ ಈ ಥರ GB ಥರ ಗಾತ್ರದಲ್ಲಿ ಏನದ ಇದು ವರ್ಕನ್ನು ಮಾಡ್ತಾ ಇದು ಸ್ಟೋರೇಜಲ್ಲಿ ಇರ್ತದೆ. ಅದನಂತರ ಈ ಮೆಮೊರೀಸ್ ಅಂತ ಬಂದಾಗ ನೋಡಿರಿ, ಇದು ಭಾಳ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಕ್ವಶನ್ ಪಿಕ್ಸ್ ಇದ್ದೇ ಇರ್ತದೆ, ಗಮನ ಕೊಡ್ರಿ. ಒಂದು ಬೈಟ್ ಬೈನರಿ ಡಿಜಿಟ್ ಅಂತ ನಾವು ಕರಿತೀವಿ. 8 ಬಿಟ್ಸ್ಗೆ ಏನದ ಒಂದು ಬೈಟ್ ಅಂತ ಕರಿತೀವಿ. 1024 ಬೈಟ್ಸ್ಗಳನ್ನು ಕೂಡಿದರೆ 1 KB, 1 ಕಿಲೋಬೈಟ್ ಅಂತ ನಾವು ಕರಿತೀವಿ. 1 KB ಈಗ ನಾವು ನೋಡ್ತಿರ್ತೀವಿ ನೋಡಿರಿ, ಯಾವುದೋ ಒಂದು ಅಪ್ಲಿಕೇಶನ್ ಹಾಕಬೇಕಾದಂಥ ಸಂದರ್ಭದಲ್ಲಿ ಫೋಟೋ ಸೈಜ್ ಕೇವಲ 50 KBಗೆ ಮೀರಿರತಕ್ಕದ್ದಲ್ಲ ಅಂತ ಬರೆದಿರ್ತಾರೆ. ಎಷ್ಟು KB? 50 KB. ಈ 1 KB ಒಳಗೆ ಎಷ್ಟು ಬೈಟ್ಸ್ಗಳಿರ್ತಾವೆ ಅಂತಂದರೆ 1024 ಬೈಟ್ಸ್ಗಳಿರ್ತಾವೆ.
1 KB. ಇನ್ನು 1024 KB ಕೂಡಿ 1 MB ಆಗಿರ್ತದೆ. ಮೆಗಾಬೈಟ್ ಅಂತ ಕರಿತೀವಿ ನಾವು ಅದನ್ನು, ಮೆಗಾಬೈಟ್. 1024 KB ಕೂಡಿ 1 ಮೆಗಾಬೈಟ್ ಆಗಿರ್ತದೆ. 1024 MB ಅಂದರೆ ಮೆಗಾಬೈಟ್ ಕೂಡಿ 1 GB ಆಗಿರ್ತದೆ. ಅದನ್ನು ಗೀಗಾಬೈಟ್ ಅಂತ ಕರಿತೀವಿ. ಗೀಗಾಬೈಟ್ 1 GB. ನಿಮಗೆಲ್ಲ ದಿನಾಲು ಇಂಟರ್ನೆಟ್ ಎಷ್ಟು GB ಇರ್ತದೆ ಅಂದರೆ 1 GB 1.5 GB ಅಥವಾ 2 GB ನೀವು ಇಂಟರ್ನೆಟನ್ನು ಯೂಸ್ ಮಾಡ್ತಿರ್ತೀರಿ. ಗೊತ್ತಿರ್ತದೆ ನಿಮಗೆಲ್ಲ. GB ಅಂದರೆ ಅಂತಂದರೆ 1 GB ಒಳಗೆ ಎಷ್ಟು MB ಇರ್ತಾವಂತಂದರೆ 1024 ಏನು MB ಕೂಡಿ 1 GB ಆಗಿರ್ತದೆ. 1024 MB ಕೂಡಿ 1 GB ಆಗಿರ್ತದೆ. GB ಅಂದರೆ ಗೀಗಾಬೈಟ್. ಗೀಗಾಬೈಟ್ ಅಂತ ನಾವು ಕರಿತೀವಿ. ಆಮೇಲೆ 1024 GB ಕೂಡಿ ಗೀಗಾಬೈಟ್ ಕೂಡಿ 1 ಟೆರಾಬೈಟ್ ಆಗಿರ್ತದೆ. ನೋಡ್ರಿ, 1 ಟೆರಾಬೈಟ್ ಅಂದರೆ 1 ಟೆರಾಬೈಟ್ನಾಗ ಎಷ್ಟು GB ಇರ್ತಾವಂತಂದರೆ 1024 GB ಇರ್ತಾವೆ. ಆಮೇಲೆ 1024 TB ಅಂದರೆ ಟೆರಾಬೈಟ್ ಕೂಡ್ಕೊಂಡು 1 PB ಆಗಿರ್ತದೆ, ಪೆಟಾಬೈಟ್ ಅಂತ ಕರಿತೀವಿ. 1024 ಪೆಟಾಬೈಟನ್ನು ಕೂಡ್ಕೊಂಡು 1 EB ಆಗಿರ್ತದೆ, ಎಕ್ಸ್ಟ್ರಾ ಬೈಟ್ ಅಂತ ನಾವು ನೋಡ್ತೀವಿ. 1024 EB ಕೂಡ್ಕೊಂಡು 1 ZB ಆಗಿರ್ತದೆ, ಜೆಟ್ಟಾಬೈಟ್ ಅಂತ ಕರಿತೀವಿ. 1024 ಜೆಟ್ಟಾಬೈಟ್ ಕೂಡಿ 1 YB ಆಗಿರ್ತದೆ, ಯೋಟಾಬೈಟ್ ಅಂತ ಕರಿತೀವಿ. ಇಲ್ಲಿ ತನಕ ಹೋಗುವಂಥ ಅವಶ್ಯಕತೆ ನಮಗಿಲ್ಲ. ನಮಗೆ ಎಲ್ಲಿವರೆಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಅಂತಂತಂದರೆ ಎಲ್ಲಿವರೆಗೆ ನಮಗೆ ಗೊತ್ತಿರಬೇಕು ಅಂತಂದರೆ ಮಾರ್ಕ್ ಮಾಡ್ತೀನಿ ನೋಡ್ರಿ. ಈ 1024 ಬೈಟ್ಸ್ಗಳು ಕೂಡಿ 1 KB ಆಗಿರ್ತದೆ. ಅದನ್ನು ಎಲ್ಲಿ ತನಕ ಅಂದರೆ TB ತನಕ ಕೇಳ್ತಾನೆ ಅಷ್ಟೇ. ಇಲ್ಲಿ ತನಕ ನಮಗೆ ಗೊತ್ತಿದ್ರೆ ಸಾಕು. ಎಷ್ಟು 1024 ಬೈಟ್ಸ್ ಕೂಡಿ 1 KB ಕಿಲೋಬೈಟ್, 1024 ಕಿಲೋಬೈಟ್ ಕೂಡಿ 1 ಮೆಗಾಬೈಟ್, 1024 ಮೆಗಾಬೈಟ್ ಕೂಡಿ 1 ಗೀಗಾಬೈಟ್, 1024 ಗೀಗಾಬೈಟ್ ಕೂಡಿ 1 ಟೆರಾಬೈಟ್, 1024 ಟೆರಾಬೈಟ್ ಕೂಡ್ಕೊಂಡು 1 ಪೆಟಾಬೈಟ್. ಇಷ್ಟು ನಿಮಗೆ ನೆನಪಿತ್ತು ಅಂದರೆ ಇದ್ರ ಮೇಲೆ 100% ಒಂದು ಕ್ವಶನ್ ರೈಸ್ ಆಗೋದು ಖಂಡಿತವಾಗಿ ಒಂದು ಕ್ವಶನ್ ಏನದ ರೈಸ್ ಆಗೇ ಆಗ್ತದೆ. ಇದ್ರ ಬಗ್ಗೆ ಏನದ ನಮಗೆ ಒಂದು ಅನಾಲಿಸಿಸ್ ಮಾಡಲಿಕ್ಕೆ ನಮಗೊಂದು ಗೊತ್ತಿರಲಿ ಅಂತಕ್ಕಂಥದ್ದು. ಇನ್ನು ಸೆಕೆಂಡರಿ ಮೆಮೊರಿಯಲ್ಲಿ ಹಾರ್ಡ್ವೇರ್ನಲ್ಲಿ ಬರ್ತಕ್ಕಂಥದ್ದು ಇನ್ನು ಸೆಕೆಂಡರಿ ಮೆಮೊರಿಯಲ್ಲಿ 4ನೇದು CD ಆ್ಯಂಡ್ DVD ಅಂತ ನಾವು ನೋಡ್ತೀವಿ. CD ಅಂದರೆ ಕಂಪ್ಯಾಕ್ಟ್ ಡಿಸ್ಕ್, DVD ಅಂತಂದರೆ ಡಿಜಿಟಲ್ ವರ್ಸಟಿವ್ ಡಿಸ್ಕ್ ಅಂತ ನಾವು ನೋಡ್ತೀವಿ. ಕೇಳಿದಾನೆ ಪ್ರಶ್ನೆ, CD ಇದ್ರ ವಿಸ್ತೃತ ರೂಪ ಏನು, DVD ಇದ್ರ ವಿಸ್ತೃತ ರೂಪ ಏನು, ಇವುಗಳ ಬಗ್ಗೆ ಏನದ ನಮಗೆ ಇರಬೇಕಾಗ್ತದೆ. ಅದ್ರ ಬಗ್ಗೆ ಸ್ವಲ್ಪ ನಮಗೆ ಜ್ಞಾನ ಬೇಕಾಗ್ತದೆ. ಆಮೇಲೆ ಈ CD ಅಂತಕ್ಕಂಥದ್ದು DVD ಅಂತಕ್ಕಂಥದ್ದು ನಾವು ಚಿಕ್ಕವರಿದ್ದಾಗ ಇದನ್ನು ನಾವು ಬಳಸಿರ್ತೀವಿ. DVD CDಗಳನ್ನು, ಈ CD ಮತ್ತು DVDಗಳನ್ನು CD ಪ್ಲೇಯರ್ನಲ್ಲಿ ಹಾಕಿ ನಾವು ಸಿನಿಮಾಗಳನ್ನು ನೋಡಿರ್ತೀವಿ. ಬಹುಶಃ ಇವಾಗಿನ ಪೀಳಿಗೆಯವರಿಗೆ ಈ DVD ಮತ್ತು CD ಬಗ್ಗೆ ಅರಿವಿಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಬಟ್ ನಾವು ಅಂದರೆ ಈ ಒಂದು ಟೀಚರ್ ಆಗಿ ನಾವು ಟೀಚರ್ಗೋಸ್ಕರ ಏನದ ಸ್ಟಡಿ ಮಾಡ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಈ DVD ಮತ್ತು CD ಬಗ್ಗೆ ನೀವು ಏನದ ಗೊತ್ತಿರ್ತದೆ ನಿಮ್ಗೆ. ಆಪ್ಟಿಕಲ್ ಸ್ಟೋರೇಜ್ ಸಾಧನ ಅಂತ ಕರಿತೀವಿ. ಲೇಸರ್ ತಂತ್ರಜ್ಞಾನದ ಮೂಲಕ ಇವೆಲ್ಲವೂ ಏನದ ಹಳದಿ ಕೆಂಪು ಇವೇನದಕ್ಕೆ ಇದು ಕಲರ್ ಅದ ನೋಡ್ರಿ, ಇದು ಲೇಸರ್ ತಂತ್ರದ ಮೂಲಕ ಏನದ ಇದು ತಿರುಗುತ್ತಾ ಏನು ಮಾಡ್ತದೆ ಅಂತಂದರೆ ಡಿಸ್ಪ್ಲೇ ಮೇಲೆ ಏನದ ಮಾನಿಟರ್ ಮೇಲೆ ಚಿತ್ರವನ್ನು ಬಿಡುಗಡೆ ಮಾಡ್ತದೆ. ಅದನ್ನು ನಾವು ಲೇಸರ್ ತಂತ್ರಜ್ಞಾನದ ಮೂಲಕ ಏನದ ಬಳಕೆ ಮಾಡ್ತಕ್ಕಂಥದ್ದು. ಇದನ್ನು ನಾವು ನೋಡ್ತೀವಿ. ಇತ್ತೀಚೆಗೆ ಇದರ ಬಳಕೆ ತುಂಬಾ ಕಡಿಮೆ ಆಗೈತೆ. ಇತ್ತೀಚೆಗೆ ಇದ್ರ ಬಳಕೆ ತುಂಬಾ ಎಲ್ಲಕ್ಕೇನು 100% ಕೂಡ ಏನದ ಬಳಕೆ ಆಗ್ತಾ ಇಲ್ಲ. ಯಾಕಂದರೆ ನಮಗಿವಾಗ ಮೆಮೊರಿ ಕಾರ್ಡ್ ಇದೆ, ಪೆನ್ ಡ್ರೈವ್ ಇದೆ. ಇದು ಯಾಕೆ ಇಷ್ಟು ಉದ್ದ ಗುಂಡಗೊಂಡು ತೊಗೊಂಡೋಗಿ ಎಲ್ಲರ ಕಟ್ಟತ್ ಮುರಿತಂದ್ರೆ ಏನದ ಇದ್ರ ಬಗ್ಗೆ ಇದು ಏನದ ವರ್ಕ್ ಆಗಲ್ಲ. ಅದೇ ಪೆನ್ ಡ್ರೈವು
ಮೆಮೊರಿ ಅಗದಿ ಸೇಫಾಗಿ ಭಾಳಷ್ಟು ಹಗುರವಾಗಿ ನಾವು ತೊಗೊಂಡು ಹೋಗ್ಬೋದು. ಅದು ಎಲ್ಲಿವರೆಗೆ MB ಮಟ್ಟ, GB ಮಟ್ಟ, 16 GB 20 GB ಬೆಕ್ಕ GB ತನಕ ತೊಗೊಂಡು ಹೋಗ್ಬೋದು. ಎಲ್ಲಿ ಪೆನ್ ಡ್ರೈವ್ದಾಗ, ಮೆಮೊರಿ ಕಾರ್ಡ್ನಾಗ. ಇದರಲ್ಲಿ ಆ ಥರದ್ದಿಲ್ಲ. ಇದರಲ್ಲಿ MB ಮುಖಾಂತರ ಸೇವ್ ಆಗ್ತದೆ. MB ಈ ಮುಖಾಂತರ ಸೇವ್ ಆಗುವಂಥದ್ದು. ಹಾಗಾಗಿ ಹಿಂದಿನ ಅಂದರೆ 15ರಿಂದ 20 ವರ್ಷಗಳ ಹಿಂದೆ ಇದರ ಒಂದು ಡಿಮ್ಯಾಂಡ್ ಇತ್ತು. ಯಾವುದೇ ಸಿನಿಮಾ ಬಿಡುಗಡೆ ಬಂದರೂ ಕೂಡ ನಾವು CD ತಗೊಂಬಂದು ಮನ್ಯಾಗ ಎಲ್ಲರೂ ಕೂತ್ಕೊಂಡು CD ಹಾಕ್ಕೊಂಡು ನೋಡ್ತಿದ್ವಿ. ಇವಾಗ ಅದ್ರದ್ದು ಇಲ್ಲ, ನಾವು ಮೆಮೊರಿ ಕಾರ್ಡ್ನಲ್ಲಿ ಯೂಟ್ಯೂಬ್ನಲ್ಲೇ ನೋಡುವಂಥ ಪರಿಸ್ಥಿತಿ ಇವಾಗ ಬಂದೈತೆ. ಹೀಗೆ ಇದ್ದದ್ದು ಯಾವ ರೀತಿ ಕ್ವಶನ್ ಕೇಳ್ತಾನೆ ಅಂದರೆ CD ಅಂದರೆ ಏನು, CD ವಿಸ್ತೃತ ರೂಪ ಏನು, DVD ವಿಸ್ತೃತ ರೂಪ ಏನು ಅಂತ ಕೇಳ್ತಾನೆ. ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಗಮನ ಇರಲಿ. ಆಮೇಲೆ ಇನ್ನೊಂದು ಸೆಕೆಂಡರಿ ಮೆಮೊರಿಯಲ್ಲಿ 5th ಒನ್ ಬರ್ತಕ್ಕಂಥದ್ದು ಮೆಮೊರಿ ಕಾರ್ಡ್ ಅಂತ ನಾವು ನೋಡ್ತೀವಿ. ಮೆಮೊರಿ ಕಾರ್ಡ್, ಈ ಮೆಮೊರಿ ಕಾರ್ಡ್ ಅಂತಕ್ಕಂಥದ್ದು ಎಲ್ಲಿ ನಾವು ಇವಾಗ ಬಳಸ್ತಾ ಇದ್ದೀವಿ ಅಂದರೆ ಮೊಬೈಲ್ನಲ್ಲಿ ಬಳಸ್ತಾ ಇದ್ದೀವಿ, ಕ್ಯಾಮೆರಾಗಳಲ್ಲಿ ಬಳಸ್ತಾ ಇದ್ದೀವಿ, ಟ್ಯಾಬ್ಲೆಟ್ಗಳಲ್ಲಿ ಬಳಸ್ತಾ ಇದ್ದೀವಿ. ಸಣ್ಣ ಗಾತ್ರದ ಪೋರ್ಟಬಲ್ ಸ್ಟೋರೇಜ್ ಇದು ಯಾವುದು ಅಂತಂದರೆ ಇಲ್ಲಿ ಅದ ನೋಡ್ರಿ ಮೆಮೊರಿ ಕಾರ್ಡ್. SD ಕಾರ್ಡ್ ಅಂತ ಕರಿತೀವಿ, ಮೈಕ್ರೋ SD ಅಂತ ಕಾರ್ಡ್ ಅಂತ ಕರಿತೀವಿ. ಹೀಗೆ ಸಣ್ಣ ಸಣ್ಣ ಕಾರ್ಡ್ಗಳ ಮುಖಾಂತರ ಇಲ್ಲಿ ಬರೆದಿರ್ತಾರೆ ನೋಡಿರಿ, ಸಣ್ಣದಾಗಿ ಚಿಕ್ಕದಾಗಿ 16 GB ಅಂತ ಬರೆದಾರೆ ನೋಡ್ರಿ. ಇಲ್ಲಿ ನೀವು ಕಾಣ್ತಿರ್ಬೇಕು, ಇಲ್ಲಿ 16 GB ಅಂತ ಬರೆದಿದ್ದಾರೆ. ಅಂದರೆ ಇಷ್ಟೇ ಚಿಕ್ಕದಾಗಿರ್ತಕ್ಕಂಥ ಒಂದು ಮೆಮೊರಿ ಕಾರ್ಡಲ್ಲಿ 16 GB ಸ್ಟೋರೇಜನ್ನು ಮಾಡಿಟ್ಕೊಬಹುದು. ಅದನ್ನೇ ನಾವು 16 GB ಮಾಡಬೇಕಾಗಿತ್ತು ಅಂತಂದರೆ ಈ ಒಂದು CDಗಳು DVD ಅಂತಂದರೆ ತೆಕ್ಕಿಗಟ್ಟಲೆ ಬೇಕಾಗ್ತಿದ್ವು, ಒಂದು ಬಾಕ್ಸ್ ಗಟ್ಟಲೆ ಬೇಕಾಗ್ತಿತ್ತು. ಇವಾಗ ಹೆಂಗಾಗೈತಿ, ಇವು DVD ಮೆಮೊರಿ ಕಾರ್ಡ್ ಬಂದಮೇಲೆ ಕೇವಲ ಒಂದು ಚಿಪ್ ಸಣ್ಣದು, ಏನು ಚಿಕ್ಕಾಪಟ್ಟಿ ಸಣ್ಣದು, ಅದಕ್ಕೆ ತೂಕ ಅನ್ನೋದೇ ಇಲ್ಲ. ಅಷ್ಟು ಕಡಿಮೆ ತೂಕದಿರ್ತಕ್ಕಂಥ ಮೆಮೊರಿ ಕಾರ್ಡ್ನಲ್ಲಿ ಒಳ್ಳೆ GB ಗಟ್ಟಲೆ ನಾವು ಸ್ಟೋರೇಜ್ ಮಾಡ್ಬೋದು ಅನ್ನೋ ಒಂದು ವಿಚಾರವನ್ನು ಮೆಮೊರಿ ಕಾರ್ಡ್ ಅಂತಕ್ಕಂಥದ್ದು ಕೂಡ ಸೆಕೆಂಡರಿ ಮೆಮೊರಿಯಲ್ಲಿ ಹಾರ್ಡ್ವೇರ್ ಮುಖ್ಯ ವಿಭಾಗದಲ್ಲಿ ಬರ್ತಕ್ಕಂಥದ್ದು. ಇದು ಮೊಬೈಲ್ಗಳಲ್ಲಿ ಬಳಸುವ ಸ್ಟೋರೇಜ್. ಇಂದಿನ ಒಂದು 5ರಿಂದ 10 ವರ್ಷಗಳ ಹಿಂದೆ ಪ್ರತಿಯೊಂದು ಮೊಬೈಲ್ನಲ್ಲಿ ಕೂಡ ಮೆಮೊರಿ ಕಾರ್ಡ್ ಅಂತ ಇರ್ತಿತ್ತು. ಪ್ರತಿಯೊಂದು ನಿನ್ನ ಮೊಬೈಲ್ನಾಗ ಎಷ್ಟು ಮೆಮೊರಿ ಕಾರ್ಡ್ ಇದೆ, ಎಷ್ಟು ಮೆಮೊರಿ ಕಾರ್ಡ್ ನಿಮ್ಮ ಮೊಬೈಲ್ನಲ್ಲಿ ಎಷ್ಟು ಮೆಮೊರಿ, ನೀವೆಲ್ಲ ಇಂಟರ್ನೆಟ್ ಸೌಲಭ್ಯ ಒಂದು 10 ವರ್ಷಗಳ ಹಿಂದೆ ಜಾಸ್ತಿ ಇರಲಿಲ್ಲ. ಆವಾಗೆಲ್ಲ ನಾವು ಮೆಮೊರಿ ಕಾರ್ಡ್ ಸ್ಟೋರೇಜ್ ಮಾಡಲಿಕ್ಕೆ ನಾವು ಅಂಗಡಿಗೆ ಕಂಪ್ಯೂಟ್ರಿಗೆ ಹೋಗ್ತಿದ್ವಿ. ಕಂಪ್ಯೂಟ್ರಿಗೆ ಹೋಗಿ ನಮಗೆ ಇಷ್ಟವಾದಂಥದ್ದೇನದ ವೀಡಿಯೋಸ್ಗಳನ್ನು, ನಮಗೆ ಇಷ್ಟವಾದಂಥದ್ದೇನದ ಸಿನಿಮಾಗಳನ್ನು, ಸಾಂಗ್ಸ್ಗಳನ್ನು ಅವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಬಂದು ಅದನ್ನೇನದ ನಾವು ವಾಚ್ ಮಾಡ್ತಿದ್ವಿ, ಆಲಿಸ್ತಾ ಇದ್ವಿ. ಅದು ನಾವೇನದ ಮೆಮೊರಿ ಕಾರ್ಡ್ ಅಂತಕ್ಕಂಥದ್ದು ಕೂಡ ಸೆಕೆಂಡರಿ ಮೆಮೊರಿಯಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಇನ್ನು ಸ್ವಲ್ಪ ಇದ್ರ ಬಗ್ಗೆ ಸೆಕೆಂಡರಿ ಮೆಮೊರಿಯ ಬಗ್ಗೆ ಅನಾಲಿಸಿಸ್ ಮಾಡಿದಾಗ ಮೆಮೊರಿ ಕಾರ್ಡ್ ಅಂತಕ್ಕಂಥದ್ದು ಮ್ಯಾಗ್ನೆಟಿಕ್ ಸ್ಟೋರೇಜ್ ಅಂತ ನಾವು ನೋಡ್ತೀವಿ. ಹಾರ್ಡ್ ಡಿಸ್ಕ್ನಲ್ಲಿ ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಅಂತಂದರೆ SSDಯಲ್ಲಿ ನೋಡ್ತೀವಿ. ಪೋರ್ಟೇಬಲ್ ಸ್ಟೋರೇಜ್ ಅಂತಂದರೆ ಪೆನ್ ಡ್ರೈವ್ದಾಗ ನೋಡ್ತೀವಿ. ಆಪ್ಟಿಕಲ್ ಸ್ಟೋರೇಜ್ ಅಂತಂದರೆ CD DVDಯಲ್ಲಿ ನೋಡ್ತೀವಿ. ಕಾರ್ಡ್ ಸ್ಟೋರೇಜ್ ಅಂತಂದರೆ ಮೆಮೊರಿ ಕಾರ್ಡಲ್ಲಿ ನೋಡ್ತೀವಿ. ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಯಾಕಂದರೆ ಇದನ್ನು ನಿಮಗೇನದ ಹಾಕಿದ್ದೀನಿ ಅಂತಂದರೆ ಹಾರ್ಡ್ ಡಿಸ್ಕ್ನಲ್ಲಿ ಬಳಸ್ತಕ್ಕಂಥ ವಸ್ತು ಮತ್ತು ವಿಧ ಯಾವುದು ಅಂತ ಕೇಳ್ತಾನೆ. ಮ್ಯಾಗ್ನೆಟಿಕ್ ಸ್ಟೋರೇಜ್ ಅಥವಾ ಮ್ಯಾಗ್ನೆಟಿಕ್ ಸ್ಟೋರೇಜ್ ಯಾವುದರಲ್ಲಿ ಬಳಸ್ತದೆ ಅಂತಂದರೆ ಹಾರ್ಡ್ ಡಿಸ್ಕ್ನಲ್ಲಿ ಬಳಸ್ತದೆ. ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಎಲ್ಲಿ ಬಳಸ್ತಾರ ಅಂತ ಕೇಳಿದರೆ SSDಯಲ್ಲಿ ಬಳಸ್ತಾರೆ. ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಅಂತ ನಾವು ನೋಡ್ತೀವಿ, SSD ಅಂತ. ಇನ್ನು ಪೋರ್ಟೇಬಲ್ ಸ್ಟೋರೇಜ್ ಅಂತಂದರೆ ಇದು ಪೆನ್ ಡ್ರೈವ್ದಾಗ ನಾವು ಬಳಸ್ತೀವಿ. ಇನ್ನು ಆಪ್ಟಿಕಲ್ ಸ್ಟೋರೇಜ್ ಎಲ್ಲಿ ಬಳಸ್ತೀವಿ ಅಂತಂದರೆ CD ಮತ್ತು DVDಗಳಲ್ಲಿ ಬಳಸ್ತೀವಿ. ಕಾರ್ಡ್ ಸ್ಟೋರೇಜ್ ಅಂತಂದರೆ ಮೆಮೊರಿ ಕಾರ್ಡ್ನಲ್ಲಿ ಬಳಸ್ತೀವಿ. ಇವುಗಳ ಬಗ್ಗೆ ಸ್ವಲ್ಪ ನಮಗೇನದ ಗಮನ ಇರಬೇಕಾಗ್ತದೆ. ನೆಕ್ಸ್ಟ್ ಬಂತಕ್ಕಂಥದ್ದು ಹಾರ್ಡ್ವೇರ್ ಆದಮೇಲೆ ಸಾಫ್ಟ್ವೇರ್ ಅಂತಕ್ಕಂಥ ನೋಡ್ತೀವಿ ನಾವು. ಈ ಹಾರ್ಡ್ವೇರಿಗೂ ಮತ್ತು ಸಾಫ್ಟ್ವೇರಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ನಾನು ಹೇಳಿದೆ. ಈ ಸಾಫ್ಟ್ವೇರ್ ಒಂದು ಕ್ಷಣ ನೋಡ್ರಿ, ಮಾನವನಿಗೂ ಮತ್ತು ಆತ್ಮಕ್ಕೂ ಯಾವ ರೀತಿ ಸಂಬಂಧ ಇದೆಯೋ ಹಾಗೆ ಹಾರ್ಡ್ವೇರಿಗೂ ಮತ್ತು ಸಾಫ್ಟ್ವೇರಿಗೂ ಅಷ್ಟೇ ಸಂಬಂಧ ಇದೆ. ಮಾನವ ಇದ್ದಾನೆ, ಅವನಲ್ಲಿ ಆತ್ಮನೇ ಇಲ್ಲ ಅಂತಂದರೆ ಮಾನವನಿಗೆ ಬೆಲೆ ಇಲ್ಲ.
ಹಾರ್ಡ್ವೇರ್ ಅದ, ಹಾರ್ಡ್ವೇರ್ದಾಗ ಸಾಫ್ಟ್ವೇರ್ ಇಲ್ಲ ಅಂತಂದ್ರೆ ಇದಕ್ಕೆ ಬೆಲೆನೇ ಇಲ್ಲ. ಯಾವುದಕ್ಕೆ? ಹಾರ್ಡ್ವೇರಿಗೆ ಯಾವಾಗ ಬೆಲೆ ಬರ್ತದಂತಂದ್ರೆ ಸಾಫ್ಟ್ವೇರ್ ಅಂತಕ್ಕಂಥ ಒಂದು ವಸ್ತುವನ್ನು, ಒಂದು ಸಾಫ್ಟ್ವೇರ್ ಅಂತಕ್ಕಂಥ ಒಂದು ಸಾಧನವನ್ನು ಬಳಸಿದಾಗ ಮಾತ್ರ ಹಾರ್ಡ್ವೇರಿಗೇನದ ಒಂದು ಬೆಲೆ ಬರ್ತದೆ. ಹಾಗೇ ಮಾನವನಿಗೆ ಆತ್ಮ, ಜೀವ ಅನ್ನೋದು ಒಂದು ಇತ್ತಂದ್ರೆ ಮಾತ್ರ ಬೆಲೆ ಇರ್ತದೆ. ಅದೇ ಆತ್ಮ ಹೋಯ್ತು ಅಂತಂದ್ರೆ ಅದನ್ನು ಹೆಣ ಅಂತ ಕರಿತೀವಿ. ಅದೇ ಸಾಫ್ಟ್ವೇರ್ ಇಲ್ಲ ಅಂತಂದ್ರೆ ಹಾರ್ಡ್ವೇರ್ಗೆ ಒಂದು ವಸ್ತು ಅಟ್ಟೆ. ಅದು ಒಂದು ವಸ್ತು, ಕೆಟ್ಟಂಥ ವಸ್ತು. ಕೀಬೋರ್ಡಿಗೆ ಒಡೆದು ಹೋಗಿತ್ತಂದ್ರೆ ಅದನ್ನು ಕೆಟ್ಟಂಥ ವಸ್ತುನೇ ಅದಲ್ಲ. ಎಸ್ ಸರ್. ಹಾಗೇ ಮಾನವನ ಮತ್ತು ಆತ್ಮಕ್ಕೆ ಯಾವ ರೀತಿ ಸಂಬಂಧ ಇದೆಯೋ ಹಾಗೆ ಸಾಫ್ಟ್ವೇರಿಗೂ ಮತ್ತು ಹಾರ್ಡ್ವೇರಿಗೂ ಸಂಬಂಧವನ್ನು ಅದ. ಈ ಸಾಫ್ಟ್ವೇರ್ ಅಂತಕ್ಕಂಥದ್ದು ಕಂಪ್ಯೂಟ್ರಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂದು ಸೂಚನೆ ನೀಡುವಂಥ ಪ್ರೋಗ್ರಾಮನ್ನು ಸಮೂಹಗಳಿಗೆ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಸಾಫ್ಟ್ವೇರ್ ಏನೇನು ಮಾಡಬೇಕು. ಸಾಫ್ಟ್ವೇರ್ ಕಾಣುವುದಿಲ್ಲ, ಸ್ಪರ್ಶಿಸಲು ಸಾಧ್ಯವಿಲ್ಲ, ಆದರೆ ಹಾರ್ಡ್ವೇರ್ ಕೆಲಸ ಮಾಡಲು ಸಾಫ್ಟ್ವೇರ್ ಅಗತ್ಯ. ನೋಡಿ, ನಾವು ಹಾರ್ಡ್ವೇರನ್ನು ಮುಟ್ಬೋದು, ಮಾನಿಟರ್ ಮುಟ್ಬೋದು. ಇಲ್ಲದ ನೋಡ್ರಿ, ಮಾನಿಟರ್ ಮುಟ್ಬೋದು. ಈ ಮಾನಿಟರ್ ಒಳಗಿರ್ತಕ್ಕಂಥ ಈ PDF ಅದಲ್ಲ, PDF ಮುಟ್ಲಿಕ್ಕಾಗಲ್ಲ. ಈ ಮಾನಿಟರ್ ಅಂತಕ್ಕಂಥದ್ದು ಹಾರ್ಡ್ವೇರ್ ಅಂತ ನೋಡ್ತೀವಿ. ಈ ಮಾನಿಟರ್ ಒಳಗೆ ಕಾಣ್ತಕ್ಕಂಥದ್ದು ಕ್ರೌಮ್ ಬ್ರೌಸರ್ ಇದಲ್ಲ, ಆ ಕ್ರೌಮ್ ಬ್ರೌಸರ್ ಏನದ ಸಾಫ್ಟ್ವೇರ್ ಅಂತ ನೋಡ್ತೀವಿ. ಅದನ್ನು ಕೈಯಾಗ ಟಚ್ ಮಾಡೋಕ್ಕಾಗಲ್ಲ, ಅದನ್ನು ಮುಟ್ಲಿಕ್ಕಾಗೋದಿಲ್ಲ. ಅದಕ್ಕೆ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಅರ್ಥ ಆಗ್ಯದಂತ ಅನ್ಕೊತೀನಿ. ಹೆಂಗೆ ಅಂತಂದರೆ, ನಾವು ಇವಾಗ ಮೌಸ್ ಅಂತಕ್ಕಂಥದ್ದು ಒಂದು ಹಾರ್ಡ್ವೇರು. ಹಾರ್ಡ್ವೇರು. ಈ ಕರ್ಜರ್, ಮೌಸಿನಲ್ಲಿರ್ತಕ್ಕಂಥ ಕರ್ಜರ್, ಈ ಒಂದು ಬಾಣ ಚಿನ್ನದ ಕರ್ಜರ್ ಅಂತ ಕರಿತೀವಿ. ಈ ಕರ್ಜರ್ ಮುಖಾಂತರ ಎಲ್ಲಿ ಅಂತಂದರೆ ಈ ಕ್ರೌಮ್ ಬ್ರೌಸರ್ಗೆ ಹೋಗಿ ಕ್ಲಿಕ್ ಮಾಡಿದಾಗ ಮಾತ್ರ ಕ್ರೌಮ್ ಬ್ರೌಸರ್ ಓಪನ್ ಆಗ್ತದೆ. ಇಲ್ಲಿ ಕರ್ಜರ್ ಅಂತಕ್ಕಂಥದ್ದು ಮೌಸಿನ ಮುಖಾಂತರ ಮಾಡೋದು, ಇದೊಂದು ಹಾರ್ಡ್ವೇರು. ಇಲ್ಲಿ ಹೋಗಿ ಇದು ವರ್ಕ್ ಮಾಡೋದೇನದಲ್ಲ, ಇದು ಸಾಫ್ಟ್ವೇರ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು ನೀವು ದಯವಿಟ್ಟು. ಅನ್ನೋದು ಇದ್ರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರ್ತದೆ. ಈ MS Excel, MS PowerPoint, MS Word, MS PowerPoint, MS Access ಇವೆಲ್ಲವೂ ಕೂಡ ಏನದ ಇದು ವೆಬ್ ಬ್ರೌಸರ್ ಕೂಡ, ಇವೆಲ್ಲವೂ ಕೂಡ ಏನು ಅಂತಂದರೆ ಇವು ಸಾಫ್ಟ್ವೇರ್ಗಳು. ಇನ್ನು ನಿಮ್ಮ ಮೊಬೈಲ್ನ್ಯಾಗ ಕೆಲವೊಂದು ಅದಾವೆ ನೋಡ್ರಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಇದು ಬಾಣದ ಗುರುತು, ಟೆಲಿಗ್ರಾಮು, ಆಮೇಲೆ ಇದು ಏನು ಟಿಕ್ಟಾಕ್, ಏನೇನೋ ಮ್ಯೂಸಿಕ್ ಕೇಳೋದು, ಯೂಟ್ಯೂಬು ಮತ್ತು ವಾಟ್ಸಪ್ಪು, ಇದ್ರ ಮ್ಯಾಗ ಇದು ಐತಿಲ್ಲ, ಇದು ಚಂದ ಫೋಟೋ ಬರ್ತಾವೆ ಇದ್ರಾಗ. ಆದ್ರೆ ನಾವು ಇದ್ದಂಗೆ ಬರೋದಿಲ್ಲ, ಬೇರೆದ್ರಾಗ ಹಿಂಗೆ ಬರ್ತಾವೆ. ನಾವು ಹೊರಗೇನು ಬೇರೆ ಇರ್ತೀವಿ, ಅದ್ರಾಗೆ ಬೇರೆ ಬಂದಿರ್ತಾವೆ. ಆ ಥರ ಇವೆಲ್ಲವೂ ಕೂಡ ಏನು ಅಂತಂದರೆ ಸಾಫ್ಟ್ವೇರ್ಗಳು. ಇವೆಲ್ಲವೂ ಕೂಡ ಸಾಫ್ಟ್ವೇರ್ಗಳು. ಆದರೆ ಇದು ಹೊರಗಡೆ ಏನು TV ಥರ ಕಂಪ್ಯೂಟರ್ ಕಾಣ್ತದೆ ನೋಡು, ಅದು ಏನದ ಹಾರ್ಡ್ವೇರ್ದಾಗ ಏನದ ಸಾಫ್ಟ್ವೇರ್ ಅದ ಅಂತಲೇ ಹಾರ್ಡ್ವೇರ್ಗೆ ಬೆಲೆ ಅದಲ್ಲ. ನಾವೇ ಹೇಳಿದ್ದೀನಲ್ಲ, ಮನುಷ್ಯನಿಗೆ ಆತ್ಮ ಅದ ಅಂತಲೇ ಮನುಷ್ಯನಿಗೆ ಬೆಲೆ ಅದ. ಅದೇ ಆತ್ಮನೇ ಇರಲಿಲ್ಲ ಅಂತಂದ್ರೆ ಮನುಷ್ಯನಿಗೆ ಇಲ್ಲಿ ಬೆಲೆ ಇರ್ತಿತ್ತು. ಹಾಗೆ ಹಾರ್ಡ್ವೇರ್ದೊಳಗೆ ಇವೆಲ್ಲ ಸಾಫ್ಟ್ವೇರ್ಗಳು ಅದಾವಂತಲೇ ಇಲ್ಲಿ ನಮ್ಮ ಕಂಪ್ಯೂಟ್ರಿಗೆ ನಾವು ಭಾಳಷ್ಟು ಪ್ರೀತಿ, ಭಾಳಷ್ಟು ಜೋಪಾನ ಮಾಡ್ತೀವಿ. ಕಂಪ್ಯೂಟ್ರ್ನಾಗೆ ಇವು ಯಾವೂ ಇರಲಿಲ್ಲ ಅಂತಂದ್ರೆ ಅದ್ರಾಗೇನು ತೊಗೊಂಡು ತಿಪ್ಪ್ಯಾಗ ಹೋಗಿ ಅಂತ ನಾವು ಅಂತಿರ್ತೀವಿ. ಎಸ್ ಸರ್. ಹಾಗೆಯೇ ಸಾಫ್ಟ್ವೇರ್ ಕಾಣೋದಿಲ್ಲ, ಸ್ಪರ್ಶಿಸಲು ಕೂಡ ಆಗೋದಿಲ್ಲ. ಆದರೆ ಹಾರ್ಡ್ವೇರ್ ಕಾಣ್ತದೆ, ಸ್ಪರ್ಶಿಸ್ತೀವಿ. ಅದರ ಅನಾಲಿಸಿಸ್ ಮುಂದೆ ಮಾಡ್ತೀನಿ ನಾನು ಭಾಳ ಚೆನ್ನಾಗಿ. ಆದರೆ ಹಾರ್ಡ್ವೇರ್ ಕೆಲಸ ಮಾಡಲು ಸಾಫ್ಟ್ವೇರ್ ಅಗತ್ಯತೆ ಬೇಕಾಗ್ತದೆ. ಹಾರ್ಡ್ವೇರ್ ಕೆಲಸ ಮಾಡಬೇಕಾಗಿತ್ತು ಅಂದರೆ ಸಾಫ್ಟ್ವೇರ್ ಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದೆ ನೋಡ್ರಿ, ಸಾಫ್ಟ್ವೇರ್ನ ಮುಖ್ಯ ಲಕ್ಷಣಗಳನ್ನು ನೋಡಿದಾಗ ಇದು ಭೌತಿಕವಲ್ಲ, ನಾನ್ ಫಿಸಿಕಲ್. ಇದು ಮುಟ್ಲಿಕ್ಕಾಗೋದಿಲ್ಲ. ಆ ಕಡೆ ತೆಗೆದು ಈ ಕಡೆ ಏನದ ಕೈಲಿ ಇಟ್ಟು ಇಡ್ಲಿಕ್ಕಾಗಲ್ಲ. ಆದರೆ ಮಾನಿಟ್ರ್ ಈ ದಂಡೆಯಾಗಿದ್ದು ಆ ದಂಡೆಗೆ ಇಡ್ಬೋದು, ಆ ಮೂಲೆ ಆಗಿದ್ದು ಈ ಮೂಲೆ ಸರಿಸಿಡ್ಬೋದು. ಆದರೆ ಸಾಫ್ಟ್ವೇರ್ ಅಂತಕ್ಕಂಥದ್ದು ಅದನ್ನೇನದ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಏನದ ವರ್ಗಾವಣೆ, ಭೌತಿಕ ಸ್ಥಳ ಅಂತ ಹೇಳತ್ತೀನಿ. ಇಲ್ಲಿ ಏನದ ಮಾನಿಟ್ರ್ದಾಗ ಈ ಮೂಲೆ ಆಗಿದ್ದು ತೆಗೆದು ಈ ಮೂಲೆ ಸರಿಸಿಡ್ಬೋದಲ್ರಿ ಸರ್ ಅಂತ ಅನ್ಬೋದು ನೀವು. ಭೌತಿಕವಾಗಿ ಕೈಲೇ ಮುಟ್ಟಿ ಎತ್ತಿ ಗುಂಡು ಒಗಿತಿರಲ್ಲ, ಆ ಥರ ಏನದ ಒಗಿಲಕ್ಕಾಗಲ್ಲ ಅಂತ ಹೇಳ್ತಾರೆ. ಪ್ರೋಗ್ರಾಮ್ಗಳ ರೂಪದಲ್ಲಿ ಇರ್ತದೆ. ಇದೊಂದು ಪ್ರೋಗ್ರಾಮ್ ಹಾರ್ಡ್ವೇರಿಗೆ ಸೂಚನೆ ನೀಡುತ್ತದೆ. ಈ ಏನು ಕೀಬೋರ್ಡು, ಮಾನಿಟ್ರ್ ಇವೆಲ್ಲವುಗಳದಾವಲ್ಲ, ಇವುಗಳಿಗೆ ಸೂಚನೆ ನೀಡೋದು ಯಾವುದು ಅಂತಂದರೆ ಸಾಫ್ಟ್ವೇರ್ಗಳು. ಹೆಂಗೆ ರೀ ಸರ?
ಈ ಹಾರ್ಡ್ವೇರ್ಗಳಿಗೆ ಸೂಚನೆ ನೀಡುವಂಥದ್ದು ಯಾವುದು ಅಂತಂದ್ರೆ ಸಾಫ್ಟ್ವೇರ್ ಅಂತ ನಾವು ಕರಿತೀವಿ. ಸಾಫ್ಟ್ವೇರ್ ಅಂತಕ್ಕಂಥದ್ದು ಇದು ಇಲ್ಲೇ ತಗೋರಿ ನೀವು ಕ್ರೋಮ್ ಬ್ರೌಸರ್ದಾಗ ಕ್ಲಿಕ್ ಮಾಡಿ ಈ ಒಂದು ಯೂಟ್ಯೂಬ್ ಅಂತಕ್ಕಂಥದ್ದು ಭಾವಿ ಶಿಕ್ಷಕರು ಅಂತಕ್ಕಂಥ ಯೂಟ್ಯೂಬನ್ನು ಹೊಡೆದಾಗ ಅಲ್ಲಿರ್ತಕ್ಕಂಥ ವೀಡಿಯೋಸ್ಗಳು ಬರ್ತಾವ. ವೀಡಿಯೋಸ್ಗಳು ಎದಕ್ಕೆ ಸೂಚನೆ ಕೊಡ್ತದಂದ್ರೆ ಮಾನಿಟರ್ಗೆ ಸೂಚನೆ ಕೊಡ್ತದೆ. ತಮ್ಮ ಇಲ್ಲಿರ್ತಕ್ಕಂಥವ್ರು ಭಾವಿ ಶಿಕ್ಷಕರ ಗ್ರೂಪ್ ಅನ್ನೋದ ಒಂದು ಆಯ್ಕೆ ಮಾಡ್ಕೊಂಡು ಅದ್ರಾಗ ಏನದ ಕಂಪ್ಯೂಟರ್ ಕ್ಲಾಸ್ ಕೇಳ್ಬೇಕಂತ ಮಾಡ್ಯಾರ, ಹೊಡೆದೇನದ ನೀ ಮಾನಿಟರ್ದಾಗ ತೋರಿಸು ಅಂತ ಹೇಳೋದು ಯಾವುದು ಅಂದ್ರೆ ಕ್ರೋಮ್ ಬ್ರೌಸರ್ ಅದು ಒಂದು ಸಾಫ್ಟ್ವೇರ್. ಈ ಸಾಫ್ಟ್ವೇರು ಯಾವುದಕ್ಕೆ ಆಜ್ಞೆ ಮಾಡ್ತದೆ ಅಂತಂದರೆ ಹಾರ್ಡ್ವೇರ್ಗೆ ಆಜ್ಞೆ ಮಾಡ್ತದೆ. ಹಾರ್ಡ್ವೇರ್ ಅಂತಕ್ಕಂಥದ್ದು ಮಾನಿಟರ್. ಎಸ್, ಆಮೇಲೆ ಬಳಕೆದಾರರ ಅಗತ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತದೆ. ನಮ್ಗೆ ಏನು ಬೇಕಾಗ್ತದೆ ಅದನ್ನು ನಾವು ನೋಡ್ಕೋಬೋದು, ಏನು ಬೇಕಾಗ್ತದೆ ಅದನ್ನು ಸರ್ಚ್ ಮಾಡ್ಬೋದು, ಏನು ಬೇಕಾಗ್ತದೆ ಅದನ್ನು ನಾವು ನೋಡ್ಬೋದು. ಆಮೇಲೆ ಮುರಿಯುವುದಿಲ್ಲ ಆದರೆ ಅಳಿಸಬಹುದು, ಬದಲಾಯಿಸಬಹುದು. ನೋಡ್ರಿ, ಸಾಫ್ಟ್ವೇರ್ ಅಂತಕ್ಕಂಥದ್ದು ಮುರಿಬಹುದು. ಸಾಫ್ಟ್ವೇರ ಮುರಿಬಹುದು. ಏನು ಮುರಿಬೋದು? ಮೌಸ ಮುರಿಬೋದು, ಮಾನಿಟರ ಮುರಿಬೋದು, ಮತ್ತು ಪ್ರಿಂಟರ ಮುರಿಬೋದು. ಜಾಡಿಸಿ ಮುರಿತದೆ. ಆದರೆ ಈ ಸಾಫ್ಟ್ವೇರ್ ಅದಲ್ಲ, ಇದನ್ನು ಮುರಿಲಿಕ್ಕೆ ಬರಲ್ಲ, ಜಾಡಿಸಿ ಒಗಿಲಿಕ್ಕೆ ಬರಲ್ಲ. ಏನು ಮಾಡ್ಬೋದು? ಡಿಲೀಟ್ ಮಾಡ್ಬೋದು. ಡಿಲೀಟ್ ಅಂದರೆ ಏನು ರೀ ಸರ? ಅಳಿಸ್ಬೋದು. ಆಮೇಲೆ ಅದನ್ನು ಬದಲಾಯಿಸ್ಬೋದು. ನನಗಿಲ್ಲಿ ಇರ್ತಕ್ಕಂಥದ್ದು ಕ್ರೋಮ್ ಬ್ರೌಸರ್ ನಮಗೆ ಬೇಕಾಗಿಲ್ಲ, ಇದನ್ನೇನದ ಅನ್ಇನ್ಸ್ಟಾಲ್ ಮಾಡೋದು. ನಿಮ್ಗೆ ಆಲ್ರೆಡಿ ಎಲ್ಲರೂ ಕೂಡ ಇವಾಗಿನ ದಿನಮಾನಗಳದಾಗ ಆ್ಯಂಡ್ರಾಯ್ಡಿಂಗ್ ಅದು ಕೂಡ ಒಂದು ಸಾಫ್ಟ್ವೇರ್ ಈಗ ಬರ್ತದೆ. ಅಪ್ಲಿಕೇಶನ್ ಸಾಫ್ಟ್ವೇರ್, ಈ ಸಾಫ್ಟ್ವೇರ್ದ ವಿಧಗಳು ಬರ್ತಾವೆ, ಹೇಳ್ತೀನಿ ನಾನು. ನಮಗೆ ಈ ಒಂದು ಮಾನಿಟರ್ದಾಗ, ಈ ಒಂದು ಮಾನಿಟರ್ ಒಳಗೆ ಇಲ್ಲಿ ನಮಗೆ ಕ್ರೋಮ್ ಬ್ರೌಸರ್ ಬೇಕಾಗಿಲ್ಲ. ಇದನ್ನು ನಾವು ಮುರಿಲಿಕ್ಕಾಗಲ್ಲ. ಬೇಕಾಗಿಲ್ಲ ಅಂತಂದ್ರೆ ಮೂರು ಥರದ ಮೂಲಿಗೆ ಹೋಗ್ಲಿಕ್ಕೆ ಬರಲ್ಲ. ಅದನ್ನೇನು ಮಾಡಬೇಕು? ಅಳಿಸ್ಬೇಕು, ಡಿಲೀಟ್ ಮಾಡಬೇಕು. ಅದನ್ನೇ ಮಾನಿಟರ್ ನಮಗೆ ಬೇಕಾಗಿಲ್ಲ ಅಂತಂದ ಹೊತ್ನಾಗ ಇದನ್ನು ಅಳಗ್ಸಲಕ್ಕೆ ಬರಲ್ಲ. ಮಾನಿಟರ್ ಅಳಗ್ಸಕ್ಕೆ ಬರಲ್ಲ. ಮಾನಿಟರ್ ಡಿಲೀಟ್ ಮಾಡೋಕ್ಕೆ ಬರಲ್ಲ. ಮಾನಿಟರ್ ಮುರಿಬೋದು, ಒಡಿಬೋದು, ಈ ರೀತಿಯಾಗಿ ಆಗಿರ್ತದೆ. ಇನ್ನು ನೆಕ್ಸ್ಟ್ ಅಂತಕ್ಕಂಥದ್ದು ಸಾಫ್ಟ್ವೇರ್ ವಿಧಗಳಂತ ನಾವು ನೋಡ್ತೀವಿ. ಇಲ್ಲಿ ಬಂತು ನೋಡ್ರಿ, ಸಾಫ್ಟ್ವೇರಿನ ವಿಧಗಳು ಅಂತ. ನಾವು ಈ ಸಾಫ್ಟ್ವೇರ್ನ ವಿಧಗಳಂತ ಬಂದಾಗ ಫಸ್ಟ್ ಒನ್ ಬರ್ತಕ್ಕಂಥದ್ದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ. ಆಮೇಲೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಮೂರನೇದು ಯುಟಿಲಿಟಿ ಸಾಫ್ಟ್ವೇರ್ ಅಂತ ಕರಿತೀವಿ. ನಾಲ್ಕನೇದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂತ ಕರಿತೀವಿ. ಈ 4 ಸಾಫ್ಟ್ವೇರ್ಗಳನ್ನು ಬಳಸ್ಕೊಂಡು ಕಂಪ್ಯೂಟರನ್ನು ನಾವು ವರ್ಕ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಫಸ್ಟ್ ಒನ್ ಬರ್ತಕ್ಕಂಥದ್ದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ನಾವು ನೋಡ್ತೀವಿ. ಫಸ್ಟ್ ಒನ್ ಬರ್ತಕ್ಕಂಥದ್ದೇನು? ಸಿಸ್ಟಮ್ ಸಾಫ್ಟ್ವೇರ್. ಈ ಸಿಸ್ಟಮ್ ಸಾಫ್ಟ್ವೇರ್ದಲ್ಲಿ ಕಾರ್ಯಗಳು ಏನು, ಇದರ ಕೆಲಸ ಏನು ಅಂತಂದರೆ ಹಾರ್ಡ್ವೇರ್ ಮತ್ತು ಬಳಕೆದಾರರ ನಡುವಿನ ಸೇತುವೆಯಂತೆ ಕೆಲಸ ಮಾಡುವಂಥದ್ದು, ಮೆಮೊರಿ ನಿರ್ವಹಣೆ ಮಾಡುವಂಥದ್ದು, ಫೈಲ್ಗಳ ನಿರ್ವಹಣೆ ಮಾಡುವಂಥದ್ದು, CPU ಸಮಯ ಹಂಚಿಕೆ ಮಾಡುವಂಥದ್ದು. ಅದನ್ನೇ ಯಾವುದು ಅಂದರೆ ವಿಂಡೋಸ್, ಲಿನಕ್ಸ್, ಮ್ಯಾಕ್ಸೋಸ್ ಇವೆಲ್ಲವೂ ಕೂಡ ಇರೋದು. ಈ ವಿಂಡೋಸ್ ನೀವು ಕಂಪ್ಯೂಟ್ರನ್ನು ಓಪನ್ ಮಾಡಿದಂಥ ಸಂದರ್ಭದಾಗ ಸ್ಟಾರ್ಟಿಗೆ ಬರ್ತದೆ ನೋಡ್ರಿ, ವಿಂಡೋಸ್ ಅಂತ ಹೆಸರು ಬರ್ತೈತೆ ನೋಡ್ರಿ. ಈ ವಿಂಡೋಸ್ ಅಂತಕ್ಕಂಥದ್ದು ಸಿಸ್ಟಮ್. ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಇದು. ಇದ್ರಾಗ ಏನು ಬರೀಲಿಕ್ಕಾಗಲ್ಲ. ಇದೊಂದು ಫುಲ್ಲು ಇಡೀ ಸಿಸ್ಟಮ್ ಅದ. ಇದ್ರಾಗ ಹಲವಾರು ಅಪ್ಲಿಕೇಶನ್ ಸಾಫ್ಟ್ವೇರು, ಯುಟಿಲಿಟಿ ಸಾಫ್ಟ್ವೇರು, ಪ್ರೋಗ್ರಾಮ್ ಸಾಫ್ಟ್ವೇರ್ ಎಲ್ಲ ಕೂಡ್ಕೊಂಡು ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗ್ಯದ. ಇದ್ರಾಗ ಹಲವಾರು ಸಾಫ್ಟ್ವೇರ್ಗಳು ಇರ್ತಾವೆ. ಇದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ನಾವು ಕರಿತೀವಿ. ಇಲ್ಲಿ ಆ್ಯಪಲ್ ಸಾಫ್ಟ್ವೇರ್ ಅಂತದ. ಆ್ಯಪಲ್ ಅಲ್ಲ, ಈಗ ಫೋನಲ್ಲಿ ಕೂಡ ಫೋನ್ ಕೂಡ ಬಂದಾವ ನೋಡ್ರಿ, ಅದು ಆ್ಯಪಲ್. ಲ್ಯಾಪ್ಟಾಪ್ ಕೂಡ ಆ್ಯಪಲ್ದದ, ಕಂಪ್ಯೂಟ್ರ್ ಕೂಡ ಆ್ಯಪಲ್ದದ. ಇನ್ನೊಂದು ಸಿಸ್ಟಮ್ ಸಾಫ್ಟ್ವೇರ್, ನೀವು ಬಳಸುವಂಥ ಮೊಬೈಲ್ನಲ್ಲಿ ಕೂಡ ಸಾಫ್ಟ್ವೇರ್ ಅದ, ಸಿಸ್ಟಮ್ ಸಾಫ್ಟ್ವೇರ್. ಅದು ಯಾವುದು ಅಂತಂದ್ರೆ ಆಂಡ್ರಾಯ್ಡ್. ಯಾವುದು ಅಂತಂದರೆ ಆಂಡ್ರಾಯ್ಡ್ ಸಾಫ್ಟ್ವೇರ್ ಅಂತ ನಾವು ಕರಿತೀವಿ. ಆಂಡ್ರಾಯ್ಡ್ ಅಲ್ಲ, ಆಂಡ್ರಾಯ್ಡ್ ಸಾಫ್ಟ್ವೇರ್ ಅಂತ ನಾವು ಕರಿತೀವಿ.
ಈ ಆಂಡ್ರಾಯ್ಡ್ ಸಾಫ್ಟ್ವೇರ್ ಅಂತ ಕೂಡ ಆಲ್ಮೋಸ್ಟ್ ನೀವು ಎಷ್ಟು ಜನ ಈ ವಿಡಿಯೋ ನೋಡಕತ್ತೀರಿ ನಿಂಬಲ್ಲಿ ಏನದ ಆಲ್ಮೋಸ್ಟ್ ಆಂಡ್ರಾಯ್ಡ್ ಸಾಫ್ಟ್ವೇರೇ ಅದಾವ. ಭಾಳಷ್ಟು ಏನದ ಶ್ರೀಮಂತರು ಭಾಳಷ್ಟು ಏನದ ನಿಮ್ಗೆ ಇದ್ದವ್ರು ಇದ್ರಿ ಅಂತಂದ್ರೆ ಅದನ್ನೇನದ ಆ್ಯಪಲ್ ತೊಗೊಂಡು ಆ್ಯಪಲ್ ಸಾಫ್ಟ್ವೇರ್ದಾಗ ಏನದ ನೋಡ್ತಿರ್ತೀರಿ. ನಿಮ್ಗೆ ಒಳ್ಳೇದಾಗಲಿ. ಆ್ಯಪಲ್ ಸಾಫ್ಟ್ವೇರ್ ಏನದ ನೀವು ಮುಂದೆ ಟೀಚರಾಗಿ ತೊಗೊಳ್ರಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿನದ ಭಾಳ ಹೊಸ ಏನದ ಸಾಫ್ಟ್ವೇರ್ಗಳು, ಸಿಸ್ಟಮ್ ಸಾಫ್ಟ್ವೇರ್ಗಳು ಬಂದಾವ. ಅದು ಲಿನಕ್ಸ್ ಆಗಿರ್ಬೋದು, ಒಂದು ಮ್ಯಾಕಾಕ್ಸ್ ಆಗಿರ್ಬೋದು, ಮತ್ತು VMS ಆಗಿರ್ಬೋದು, ಯುನಿಕ್ಸ್ ಆಗಿರ್ಬೋದು, IBM ಆಗಿರ್ಬೋದು, ಅಬಂಟು ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಸಿಸ್ಟಮ್ ಸಾಫ್ಟ್ವೇರ್ಗಳು ಬಂದಾವ. ಇತ್ತೀಚಿನ ದಿನಗಳಲ್ಲಿ ನಮಗೇನದ ಅತಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥದ್ದು ಯಾವ ಸಾಫ್ಟ್ವೇರಪ್ಪ ಅಂತಂದರೆ, ಅತಿ ಹೆಚ್ಚು ಸಾಫ್ಟ್ವೇರ್ ಏನದ ವಿಂಡೋಸ್ ಸಾಫ್ಟ್ವೇರ್ ಅಂತ ನಾವು ನೋಡ್ತೀವಿ. ವಿಂಡೋಸ್ ಸಾಫ್ಟ್ವೇರ್ ಅತಿ ಹೆಚ್ಚು ಬಳಕೆಯಲ್ಲಿ ಅದ. ಆಮೇಲೆ ಆಂಡ್ರಾಯ್ಡ್ ಸಾಫ್ಟ್ವೇರ್ಗಳ ಬಳಕೆ ಅದ. ಆಂಡ್ರಾಯ್ಡ್ ಸಾಫ್ಟ್ವೇರ್ಗಳು ಜಾಸ್ತಿ ಲ್ಯಾಪ್ಟಾಪು ಮತ್ತು ಕಂಪ್ಯೂಟರ್ಗಳಲ್ಲಿ ಇಲ್ಲ. ಎಲ್ಲಿ ಅದಂತ ಆಂಡ್ರಾಯ್ಡ್ ಸಾಫ್ಟ್ವೇರು ಮೊಬೈಲ್ಗಳ ಬಳಕೆಯಲ್ಲಿ ಜಾಸ್ತಿ ಅದ. ಈ ವಿಂಡೋಸ್ ಸಾಫ್ಟ್ವೇರ್ ಬಳಕೆ ಎಲ್ಲಿ ಜಾಸ್ತಿ ಅದ ಅಂದ್ರೆ ಲ್ಯಾಪ್ಟಾಪ್ಗಳ ಬಳಕೆಯಲ್ಲಿ, ಲ್ಯಾಪ್ಟಾಪಲ್ಲಿ ಏನದ ಜಾಸ್ತಿ ಅದ. ಈ ಆ್ಯಪಲ್ ಏನದ ಆಲ್ಮೋಸ್ಟ್ 50-50 ಅದ. ಲಿನಕ್ಸ್ ಕೂಡ ಏನದ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪಲ್ಲಿ ಏನದ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದು ಸಿಸ್ಟಮ್ ಸಾಫ್ಟ್ವೇರ್. ಇಲ್ಲಿ ಸಿಸ್ಟಮ್ ಸಾಫ್ಟ್ವೇರನ್ನು ಓಪನ್ ಮಾಡಿಬಿಟ್ಟು ನಾನು ವರ್ಡ್ ಬರಿತೀನಿ, ಚಿತ್ರ ತೆಗಿತೀನಿ ಅಂತಂದ್ರೆ ಬರೋದಲ್ಲ. ಇದು ಒಂದು ಸಿಸ್ಟಮ್. ಇದೇ ರೀತಿಯೇ ಕಂಪ್ಯೂಟರ್ ಇರಬೇಕು. ಸಿಸ್ಟಮ್ ಒಂದು ಶಾಲೆಯ ಸಿಸ್ಟಮೆಟಿಕ್ ಹೆಂಗೆ ಸಿಸ್ಟಮ್ ಇರ್ತದೆ ನೋಡಿರಿ. 10 ಗಂಟೆಗೆ ಹಂಗೆ, 1:15 ಹಿಂಗೆ, 5 ಗಂಟೆಗೆ ಹಿಂಗೆ ಕೆಲವೊಂದು ಸಿಸ್ಟಮ್ಗಳು ಇರ್ತಾವೆ ನೋಡಿರಿ. 10 ಗಂಟೆಗೆ ಏನದ ನಾವು 10:30 ಏನದ ಪ್ರೇಯರ್ ಆಗಬೇಕು, 1 ಊಟಕ್ಕೆ ಬಿಡಬೇಕು, 4:15 ಆಟಕ್ಕೆ ಬಿಡಬೇಕು, ಮುಂದೇನದ ನೀವು ಮನೆಗೆ ಹೋಗ್ಬೇಕು. ಹಿಂಗೆ ಇದೊಂದು ಸಿಸ್ಟಮ್ ಅದ, ನಿಮ್ಮ ಶಾಲೆ ಸಿಸ್ಟಮು. ಹಾಗೆ ಈ ವಿಂಡೋಸ್ ಅಂತಕ್ಕಂಥ ಒಂದು ಸಿಸ್ಟಮ್ ಅದ. ಆ ಸಿಸ್ಟಮ್ ಏನದ ಕಂಪ್ಯೂಟರ್ಗೆ ಅಳವಡಿಕೆ ಮಾಡಿರ್ತಾರೆ. ಅದನ್ನೇ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತ ನಾವು ಕರಿತೀವಿ. ಅರ್ಥ ಆಗ್ಯದಂತ ಭಾವಿಸ್ತೀನಿ. ಹಿಂಗೆ ಆಂಡ್ರಾಯ್ಡ್ ಸಾಫ್ಟ್ವೇರ್ ಕೂಡ ಅದೇ ರೀತಿಯೇ ಏನದ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಬಂದಾಗ ಸಿಸ್ಟಮ್ ಸಾಫ್ಟ್ವೇರ್ ಆದಮೇಲೆ ಇನ್ನೊಂದು ಬರ್ತದೆ. ನೆಕ್ಸ್ಟ್ ಎರಡನೇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ನಾವು ನೋಡ್ತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಕ್ಕಂಥದ್ದನ್ನು ಹೆಸರಲ್ಲೇ ಹೇಳ್ದಂಗೆ ಅಪ್ಲಿಕೇಶನ್, ನಾವು ಬಳಕೆದಾರರಿಗೆ ಕೆಲಸವನ್ನು ಮಾಡಲು ನಾವೇನು ಅಪ್ಲಿಕೇಶನ್ ಕೆಲಸ ಮಾಡಲ್ಲ. ನಾ ಮಾಡಕತ್ತೀನಲ್ಲ ಕ್ಲಾಸಸ್ನ, ಇದು ಎಲ್ಲಿ ಮಾಡಕತ್ತೀನಿ ಅಂದರೆ ಸಿಸ್ಟಮ್ ಸಾಫ್ಟ್ವೇರ್ದಲ್ಲಿ ಮಾಡ್ತಾ ಇಲ್ಲ, ಅಪ್ಲಿಕೇಶನ್ ಸಾಫ್ಟ್ವೇರ್ದಲ್ಲಿ ನಾನು ನಿಮಗೇನದ ಪಾಠವನ್ನು, ಈ ಒಂದು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಬಳಕೆದಾರರಿಗೆ ನಿರ್ದಿಷ್ಟ ಕೆಲಸವನ್ನು ಮಾಡಲು ಬಳಸುವ ಸಾಫ್ಟ್ವೇರ್ ನಂದು ಒಂದು. ಈ ಲೆಸನ್ ಮಾಡಬೇಕು, ಇದೇ ರೀತಿಯೇ ಪಾಠ ಬರಬೇಕು, ಇದೇ ರೀತಿಯೇ ಪೆನ್ಗಳೇನದ, ಇದೇ ರೀತಿಯೇ ಪೆನ್ ಏನದ ಅಕ್ಷರ ಮೂಡಬೇಕು, ಇದೇ ರೀತಿಯೇ ಏನದ ಅಕ್ಷರ ಏನದ ಏನೋ ಇದೇ ರೀತಿಯೇ ಏನದ ಅಕ್ಷರಗಳ ಬಣ್ಣ ಏನದ ಇರಬೇಕು. ಇವೆಲ್ಲವೂ ಕೂಡ ಏನದ ಎಲ್ಲಿರ್ತದೆ ಅಂತಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ದಾಗ ಏನದ ಇರ್ತದೆ. ಬಣ್ಣದ ಕಲರ್ ಆಗಿರ್ಬೋದು, ಈ ರೀತಿ ಏನದ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ನಾವು ನೋಡ್ತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಭಾಳಷ್ಟು ಇದ್ದಾವೆ ಈಗಿನ ದಿನಮಾನಗಳಲ್ಲಿ. ನೀವು 1-2 ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನು, ಅದರಲ್ಲೇ ನಮಗೆ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ನೀವು ಮುಂದೆ ಟೀಚರಾಗಿ ಏನದ ನಿಮಗೆ ಸಂಬಂಧಪಟ್ಟಂತೆ ಕೆಲವೊಂದು ಯಾವುದಾದ್ರೂ ಕೆಲವೊಂದು ಸಾಫ್ಟ್ವೇರ್ಗಳು ನಿಮ್ಮ ಮುಂದೆ ನಾನೇನದ ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀನಿ. ಒಂದು MS ವರ್ಡ್. ನೀವು ಮಕ್ಕಳಿಗೆ ಕ್ವಶನ್ ಪೇಪರ್ ತೆಗಿಬೇಕು ಅಂತಂದರೆ ಇದರಲ್ಲೇ ತೆಗಿಬೇಕು. MS ಎಕ್ಸೆಲ್, ನಿಮ್ಮ ಮಕ್ಕಳ ಗಣತಿ ಮತ್ತು ನಿಮ್ಮ ಮಕ್ಕಳದ ಹಾಜರಾತಿ, ನಿಮ್ಮ ಮಕ್ಕಳ ಎಷ್ಟು ಸಂಖ್ಯೆ ಅವೆಲ್ಲ ಏನದ ಎಕ್ಸೆಲ್ದಾಗೇ ಬರೀಬೇಕು. MS ಪವರ್ ಪಾಯಿಂಟ್, ನಕ್ಷೆಗಳನ್ನು ತೆಗೆಯೋದು ಆಗಿರ್ಬೋದು. ಅದನ್ನು ಇನ್ನು ಪರ್ಸೆಂಟೇಜ್ ತೆಗೆಯೋದು ಆಕ್ಸೆಸ್ನಲ್ಲಿ. ನೀವು ಮೇಲ್ಗಳನ್ನು ನೋಡಿರ್ತಿರಲ್ಲ. ಇನ್ನು ಗೂಗಲ್ ಡಾಟ್ಸ್ ಅಂತ ಬರ್ತದೆ, ಇದು ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರೇ. PDF ಅಂತಕ್ಕಂಥದ್ದು ಬರ್ತದೆ. ನೀವು PDF ಏನದ ಯಾವುದೋ ಒಂದು ಮೊನ್ನೆ ಏನದ C&R ಬಂತು. C&R ಏನದ ಓಪನ್ ಮಾಡಿದ್ದು ಎಲ್ಲಿ ಇಮೇಜಲ್ಲಿ ಓಪನ್ ಆಗ್ತದೆ? ಏನು ಸಾಧ್ಯ ಇಲ್ಲ. ಅದೆಲ್ಲಿ ಓಪನ್ ಆಗ್ತದೆ ಅಂದರೆ PDF ಫೈಲ್ನಲ್ಲಿ ಓಪನ್ ಆಗ್ತದೆ. ಇನ್ನು ಗೂಗಲ್ ಡ್ರೈವ್ ಅಂತ ಇರ್ತದೆ. ನೀವು ಹಲವಾರು ದಿನಗಳಿಂದ ಏನದ ಯಾವುದೇ ಫೈಲ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇದ್ರಾಗ ಒಗದ್ರಿ ಅಂತಂದ್ರೆ ನಿಮ್ಮ ಹೆಸರು ಮ್ಯಾಗೆ ಯಾವಾಗಲೂ ಇದ್ದೇ ಇರ್ತದೆ. ಯಾವುದು ಗೂಗಲ್ ಡ್ರೈವ್ನಾಗ ಗೂಗಲ್ ಡ್ರೈವ್ದಲ್ಲಿ ಏನದ ಇರ್ತದೆ. ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಇನ್ನು ಹಾಡಕ್ಕೆ ಕೇಳಕ್ಕೆ ಏನದ ಸಾಕಷ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳದಾವ. ಇನ್ನು ವಿಡಿಯೋಸ್ಗಳು ನೋಡೋಕೆ ಅದಾವ. ನೆಟ್ಫ್ಲಿಕ್ಸ್ ಅಂತದ. ಇವೆಲ್ಲವೂ ಕೂಡ ಏನದ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಂತ ನಾವು ನೋಡ್ತೀವಿ. ಆಮೇಲೆ ಇನ್ನೊಂದೇನದ ಯುಟಿಲಿಟಿ ಸಾಫ್ಟ್ವೇರ್ ಅಂತ ಬರ್ತದೆ. ಸಾಫ್ಟ್ವೇರ್ನ ವಿಧಗಳಲ್ಲಿ ಏನದ ಇನ್ನೊಂದು ಏನಪ್ಪ ಅಂತಂದರೆ ಯುಟಿಲಿಟಿ ಸಾಫ್ಟ್ವೇರ್ಗಳು.
ಈ ಯುಟಿಲಿಟಿ ಸಾಫ್ಟ್ವೇರ್ ಅಂತಂತಂದರೆ ಒಂಥರ ಹೆಂಗಂದ್ರೆ ರಕ್ಷಣೆ ಕೊಡ್ತದೆ ಇದು ಎದಕ್ಕೆ ಕಂಪ್ಯೂಟ್ರಕ್ಕೆ ಯಾವ ರೀತಿ ಏನೂ ತೊಂದರೆ ಆಗದೇ ಇರ್ದಂಗೆ ಒಂಥರ ಡಾಕ್ಟರ್ ಇದ್ದಂಗೆ ಇದು ಯಾವುದು ಯುಟಿಲಿಟಿ ಸಾಫ್ಟ್ವೇರ್ ಒಂಥರ ಡಾಕ್ಟರ್ ಇದ್ದಂಗೆ ಇದು ಕಂಪ್ಯೂಟ್ರಿಗೆ ಏನಾದರೂ ವೈರಸ್ ಅಟ್ಯಾಕ್ ಆಯಿತು ಅಂತಂದರೆ ಅದನ್ನು ಕ್ಲಿಯರ್ ಮಾಡೋದು ಯಾವುದು ಅಂತಂದರೆ ಯುಟಿಲಿಟಿ ಸಾಫ್ಟ್ವೇರ್ ಅಂತ ನಾವು ಕರಿತೀವಿ. ಇದು ಪ್ರಶ್ನೆ ಕೂಡ ಆಗಿದೆ. ಕಂಪ್ಯೂಟರ್ನ ಆರೋಗ್ಯವಾಗಿರ್ತಕ್ಕಂಥ ಸಾಫ್ಟ್ವೇರ್ ಆರೋಗ್ಯದ ಬಗ್ಗೆ ಅದು ಕಂಪ್ಯೂಟರ್ನ ರಕ್ಷಣಾತ್ಮಕವಾಗಿ ಕಾರ್ಯನಿರ್ವಹಿಸುವ ಸಾಫ್ಟ್ವೇರ್ ಯಾವುದು ಅಂತಂದರೆ ಯುಟಿಲಿಟಿ ಸಾಫ್ಟ್ವೇರ್ ಅಂತ ನಾವು ನೋಡ್ತೀವಿ. ಇದು ನಮ್ಮ ಅಂದ್ರೆ ಕಂಪ್ಯೂಟರ್ ಸ್ವಚ್ಛ ಮಾಡ್ಲಿಕ್ಕೆ ಏನದ ಬಳಸ್ತೀವಿ. ಅದನ್ನು ವೈರಸ್ ರಕ್ಷಣೆ ಅಂತ ಬರ್ತೀವಿ, ಡಿಸ್ಕ್ ಕ್ಲೀನಿಂಗ್ ಅಂತ ಬಳಸ್ತೀವಿ, ಡೇಟಾ ಬ್ಯಾಕಪ್ ಅಂತ ಬಳಸ್ತದೆ, ಸಿಸ್ಟಮ್ ಸುಧಾರಣೆ ಅಂತ ಬಳಸ್ತದೆ. ಸಿಸ್ಟಮ್ದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು, ಸಿಸ್ಟಮ್ದಲ್ಲಿ ಏನಾದರೂ ತೊಂದರೆ ಆಗಿತ್ತು ಅಂತಂದರೆ ಯುಟಿಲಿಟಿ ಸಾಫ್ಟ್ವೇರ್ ಏನಾದರೂ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಇರ್ತಕ್ಕಂಥದ್ದು ಏನಾದರೂ ಎಲ್ಲ ಕ್ಲೀನ್ ಅಪ್ ಮಾಡ್ಕೊಂಡು ಬರ್ತೀವಿ. ನಿಮ್ಮ ಮೊಬೈಲ್ನಲ್ಲಿ ಕೂಡ ಏನಂತ ತೋರಿಸ್ತದೆ ನೋಡಿರಿ, ವೈರಸ್ ಬಂದದ ಅಷ್ಟು ಏನದ ಕ್ಲಿಯರ್ ಮಾಡ್ಕೊಳ್ರಿ ಅಂತೇನದ ಒಂದೊಂದು ಸರಿ ಏನದ ನಿಮ್ಗೆ ಡೆಸ್ಕ್ಟಾಪ್ನಲ್ಲಿ ಏನಾದ್ರು ತೋರಿಸ್ತಿರ್ತದೆ. ಆವಾಗ ನಾವೇನದ ಅದನ್ನು ಕ್ಲಿಕ್ ಮಾಡಿದ ವೈರಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿರ್ತೀವಿ. ಹೀಗೆ ಕಂಪ್ಯೂಟ್ರನ್ನ ಭೌತಿಕ ಸಮಸ್ಯೆ ಅಂದರೆ ಕಂಪ್ಯೂಟರ್ ರಕ್ಷಣೆಗೋಸ್ಕರ ಕಂಪ್ಯೂಟರ್ನಲ್ಲಿರ್ತಕ್ಕಂಥ ವೈರಸ್ಸನ್ನು ನಿವಾರಣೆಗೋಸ್ಕರ ಬಳಸ್ತಕ್ಕಂಥದ್ದು ಆ್ಯಂಟಿವೈರಸ್ ಆಗಿರ್ಬೋದು, ಡಿಸ್ಕ್ ಕ್ಲೀನಪ್ ಆಗಿರ್ಬೋದು, ಬ್ಯಾಕಪ್ ಸಾಫ್ಟ್ವೇರ್ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ಏನದ ಉದಾಹರಣೆಗೆ ಆಗಿ ನಾವು ನೋಡ್ತೀವಿ. ಪ್ರಶ್ನೆಗಳನ್ನು ಕೇಳ್ತಾನೆ, ಸಾಕಷ್ಟು ಬಾರಿ ಕೇಳಿದ್ದಾನೆ. ಯುಟಿಲಿಟಿ ಸಾಫ್ಟ್ವೇರ್ಗೆ ಒಂದು ಉದಾಹರಣೆ ಕೊಡ್ರಿ ಅಂತಂದಾಗ ಆ್ಯಂಟಿವೈರಸ್ ಅಂತ ನಾವು ಹೇಳ್ಬೋದು, ಡೆಸ್ಕ್ ಕ್ಲೀನಪ್ ಅಂತ ಹೇಳ್ಬೋದು, ಬ್ಯಾಕಪ್ ಸಾಫ್ಟ್ವೇರ್ ಅಂತ ನಾವು ಹೇಳ್ಬೋದು. ಅದರ ನಂತರ ನೆಕ್ಸ್ಟ್ 4ನೇದು ಲಾಸ್ಟ್ ಒನ್ ಬರ್ತಕ್ಕಂಥದ್ದು ಅಂತಂದರೆ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂತ ಬರ್ತದೆ. ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಹೊಸ ಸಾಫ್ಟ್ವೇರ್ ಏನಾದರೂ ನಿರ್ಮಿಸಲು ಬಳಸುವಂಥ ಸಾಫ್ಟ್ವೇರ್ಗಳಿದು. ಹೊಸ ಸಾಫ್ಟ್ವೇರ್ ನಮಗೇನದ ಒಂದು ಹೊಸ ಸಾಫ್ಟ್ವೇರ್ ಏನಾರು ಬೇಕು, ಇದೇ ರೀತಿಯ ಸಾಫ್ಟ್ವೇರ್ ಬೇಕು. ಈಗೇನಾದ್ರು ಸಾಕಷ್ಟು ಸಾಫ್ಟ್ವೇರ್ಗಳು ಬಂದಾವೆ ನೋಡಿರಿ. ಈಗ ಮೊದಲೆಲ್ಲ ಕ್ಲಾಸ್ ಮಾಡ್ಲಿಕ್ಕಿಂತ ಯಾವುದೇ ಸಾಫ್ಟ್ವೇರ್ ಇರಲಿಲ್ಲ, ಯೂಟ್ಯೂಬ್ನಾಗ ಮಾಡಬೇಕಾಗ್ತಿತ್ತು. ಇವಾಗೇನದ ಅದಕ್ಕೆ ಕ್ಲಾಸ್ ಮಾಡಲಿಕ್ಕೇ ಆದಂಥ ಒಂದು ಸಾಫ್ಟ್ವೇರನ್ನ ರೆಡಿ ಮಾಡ್ಕೊಂಡು ಅಲ್ಲಿ ಪೆನ್ನಿನ ಬಣ್ಣ ಹೀಗಿರಬೇಕು, ಬೋರ್ಡಿನ ಬಣ್ಣ ಹೀಗಿರಬೇಕು, ಪೆನ್ನಿನ ಬಣ್ಣ ವಿಧವಾಗಿ ಮೂಡಿರಬೇಕು, ಪೆನ್ನಿಂದು ಏನದ ಒಂದು ಕಲರ್ ರೆಡಿ ಆಗಿರಬೇಕು. ಈ ರೀತಿ ಒಂದು ಹೊಸ ಸಾಫ್ಟ್ವೇರನ್ನು ಏನಾದರೂ ನಮ್ಮ ಮನಸ್ಸಿನಾಗ ಏನದ ಬಂತು, ಕೆಲವೊಬ್ಬರು ಇವರೇನು ಇಂಜಿನಿಯರ್ಗಳು ಇರ್ತಾರೆ ನೋಡಿರಿ, ಅವ್ರನ್ನೆಲ್ಲ ಕೂಡ ಏನದ ಈ ಒಂದು ಹೊಸ ಸಾಫ್ಟ್ವೇರ್ಗಳನ್ನು ಕಂಡುಹಿಡಿತಾರೆ. ಅದು ಹಿಡಿಲಿಕ್ಕೆ ಯಾವ ಸಾಫ್ಟ್ವೇರ್ ಅಂತಂದರೆ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂತ ನಾವು ನೋಡ್ತೀವಿ. ಇಲ್ಲಿ ಪ್ರೋಗ್ರಾಮಿಂಗ್ ಬರೆಯಲು, ಡಿಬಗ್ ಮಾಡಲು, ಅಪ್ಲಿಕೇಶನ್ ಅಭಿವೃದ್ಧಿ ಕೆಲವೊಂದು ಏನದ ಏನೋ ಆ್ಯಂಡ್ರಾಯ್ಡಿಂಗ್ ಅಂದರೆ ನಿಮ್ಮ ಮೊಬೈಲು ಒಂದು ಸರಿ ಮೆಸೇಜ್ ಬಂದಿರ್ತದೆ ನೋಡಿರಿ, ಏನಂತ ಅಂತಂದರೆ ಅದನ್ನೇನದ ರೀಸ್ಟೋರ್ ಮಾಡ್ಕೊರಿ ಅಥವಾ ಏನದ ರೀಇನ್ಸ್ಟಾಲ್ ಮಾಡ್ಕೊಳ್ರಿ, ಅಪ್ಡೇಟ್ ಅಂತೀವಿ ನಾವು, ಅಪ್ಡೇಟ್ ಮಾಡ್ಕೊಳ್ರಿ ಅಂತ ಬಂದಿರ್ತದಲ್ಲ. ಅಪ್ಡೇಟ್ ಮಾಡ್ಕೊಳ್ರಿ ಅಂತ ಬಂದಾಗ ಅಲ್ಲಿ ಎಲ್ಲ ಅಪ್ಲಿಕೇಶನ್ಗಳು ಕೂಡ ಗುಣಪಡಿಸಿರ್ತಾರೆ. ಮತ್ತು ಅದನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಏನದನ್ನು ಅಭಿವೃದ್ಧಿಪಡಿಸ್ಕೋಬೇಕಾಗಿರ್ತದೆ. ಅದು ಜಾವಾ ಆಗಿರ್ಬೋದು, C++ ಆಗಿರ್ಬೋದು, C ಆಗಿರ್ಬೋದು, ಈ ರೀತಿ ಏನದ ಪ್ರೋಗ್ರಾಮಿಂಗ್ ಅನ್ನೋದು ಸಾಫ್ಟ್ವೇರ್ ಅಂತ ನಾವು ನೋಡ್ತೀವಿ. ಇನ್ನು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರಿಗೆ ಏನದ ಸ್ವಲ್ಪ ಟ್ಯಾಲಿ ಮಾಡಿದಾಗ ಇದು ಭೌತಿಕವಾದದ್ದು ಹಾರ್ಡ್ವೇರ್, ಇದು ಭೌತಿಕವಾಗಿಲ್ಲ. ಇಡೀ ಇಷ್ಟೊತ್ತು ಮಾಡಿದಂಥ ಕ್ಲಾಸ್ ಇದಿಷ್ಟರಲ್ಲೇ ಅದ. ಹಾರ್ಡ್ವೇರ್ ಅಂತಕ್ಕಂಥದ್ದು ಭೌತಿಕವಾಗಿ ಕೈಗೆ ಹಿಡಿಬೋದು, ಕಣ್ಣಿಗೆ ಕಾಣ್ತದ, ಮತ್ತೇನದ ಕೈಲಿ ಮುಟ್ಟಬಹುದು. ಆದರೆ ಸಾಫ್ಟ್ವೇರ್ ಅಂತಕ್ಕಂಥದ್ದು ಭೌತಿಕವಲ್ಲದ್ದು. ಇದು ಹಾರ್ಡ್ವೇರ್ ಅಂತಕ್ಕಂಥದ್ದು ಕಣ್ಣಿಗೆ ಕಾಣುತ್ತದೆ, ಸಾಫ್ಟ್ವೇರ್ ಕಣ್ಣಿಗೆ ಕಾಣೋದಿಲ್ಲ. ಇದು ಹಾರ್ಡ್ವೇರು ಮುರಿದು ಹಾಕ್ಬೋದು, ಇದು ಮುರಿಯೋದಿಲ್ಲ, ಅಳಿಸ್ಬೋದು. ಇದು ಯಂತ್ರದ ಒಂದು ಭಾಗ, ಒಂದು ಮಿಷನ್ದು ಒಂದು ಭಾಗ. ಇದು ಪ್ರಿಂಟರ್ ಅಂತಕ್ಕಂಥದ್ದು ಒಂದು ಮಿಷನ್, ಕಂಪ್ಯೂಟರ್ನ ಒಂದು ಭಾಗ. ಕೀಬೋರ್ಡ್ ಅಂತಕ್ಕಂಥದ್ದು ಕಂಪ್ಯೂಟರ್ನ ಒಂದು ಭಾಗ. ಪ್ರಿಂಟರ್ ಅಂತಕ್ಕಂಥದ್ದು ಒಂದು ಕಂಪ್ಯೂಟರ್ನ ಒಂದು ಭಾಗ. CPU ಅಂತಕ್ಕಂಥದ್ದು ಒಂದು ಕಂಪ್ಯೂಟರ್ನ ಭಾಗ, ಒಂದು ಯಂತ್ರದ ಭಾಗ. ಇದು ಯಾವುದು ಹಾರ್ಡ್ವೇರ್. ಬಟ್ ಸಾಫ್ಟ್ವೇರ್ ಹಾಗಲ್ಲ. ಸಾಫ್ಟ್ವೇರ್ ಏನಪ್ಪ ಅಂತಂದ್ರೆ ಅದು ಹಲವಾರು ಪ್ರೋಗ್ರಾಮ್ಗಳಿರ್ತವೆ. ಒಂದೊಂದು ಪ್ರೋಗ್ರಾಮ್ ಒಂದೊಂದು ರೀತಿ. ಫೋಟೋ ಎಡಿಟಿಂಗ್ ಪ್ರೋಗ್ರಾಮ್ ಒಂದು ಬೇರೆ, ವಿಡಿಯೋ ಎಡಿಟಿಂಗ್ ಒಂದು ಪ್ರೋಗ್ರಾಮ್ ಒಂದು ಬೇರೆ, MS Excel ಒಂದು ಬೇರೆ, MS PowerPoint ಒಂದು ಬೇರೆ, MS Word ಒಂದು ಬೇರೆ. ಹೀಗೆ ಹಲವಾರು ಪ್ರೋಗ್ರಾಮ್ಗಳಿಂದ ಕೂಡಿರ್ತಕ್ಕಂಥದ್ದು ಸಾಫ್ಟ್ವೇರ್. ಆದರೆ ಯಂತ್ರದ ಭಾಗಗಳಿಂದ ಕೂಡಿರ್ತಕ್ಕಂಥದ್ದು ಹಾರ್ಡ್ವೇರ್ ಅಂತ ನಾವು ಕರಿತೀವಿ. ನಾ ಆಗಲೇ ಹೇಳಿದ್ನಲ್ಲ, ಮಾನವ ಮತ್ತು ಆತ್ಮ, ಹಾರ್ಡ್ವೇರ, ಸಾಫ್ಟ್ವೇರ್. ಮಾನವನಿಗೆ ಆತ್ಮ ಇದ್ದಾಗನೇ ಮಾನವನಿಗೆ ಬೆಲೆ ಇದ್ದಂಗೆ
ಹಾರ್ಡ್ವೇರಿಗೆ ಏನದ ಸಾಫ್ಟ್ವೇರ್ ಇದ್ದಾಗ ಮಾತ್ರ ಹಾರ್ಡ್ವೇರಿಗೆ ಏನದ ಬೆಲೆ ಇರ್ತದೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಇದಿಷ್ಟು ನಿಮಗೆ ಇವತ್ತಿನ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಬಗ್ಗೆ ಏನದ ಕ್ಲಾಸಸ್ ಆಗಿತ್ತು. ಆದಷ್ಟು ಏನದ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನದ ಅಂದರೆ ನಾವು ಪ್ರತಿ ರವಿವಾರ ಕೂಡ ಏನದ ಟೆಸ್ಟ್ ಸಿರೀಸನ್ನು ಮಾಡ್ತಾಯಿದ್ದೀವಿ. ಆ ಟೆಸ್ಟ್ ಸಿರೀಸ್ಗೆ ನೀವು ಕೂಡ ಜಾಯ್ನ್ ಆಗಬೇಕು ಅಂತ ಅಂದಿದ್ರೆ ನಮ್ಮ ಒಂದು ನಂಬರ್ ಇದೆ 8497821240. ಈ ನಂಬರಿಗೆ ಒಂದು ಮೆಸೇಜ್ ಹಾಕಿ ನಿಮ್ಮ TET ಪೇಪರ್ 1 ಮಾರ್ಕ್ಸ್ ಕಾರ್ಡನ್ನು ನಮಗೆ ಕಳಿಸಿದರೆ ಅದ್ರ ಜೊತೆಗೆ ಏನದ ₹200 ಫೀಸ್ ಇದೆ. ಅದನ್ನು ಫೀಸ್ ಏನದ ನೀವು ಪೇ ಮಾಡಿದರೆ ನಾವು ಪ್ರತಿ ರವಿವಾರ ತೆಗೆದುಕೊಂಡಂಥ ಎಲ್ಲ ಕ್ಲಾಸಸ್ಗಳನ್ನು ನೋಡ್ಬೋದು. ಅದರ ಜೊತೆಗೇನದ ನೀವು ಪ್ರತಿ ರವಿವಾರ ಕೂಡ ಏನದ ಟೆಸ್ಟ್ ಸಿರೀಸಿಗೂ ಕೂಡ ಅಟೆಂಡ್ ಆಗ್ಬೋದು ಅಂತ ಹೇಳ್ತಾ ನಾನು ಇಲ್ಲಿವರೆಗೆ ಈ ಒಂದು ಕ್ಲಾಸಸ್ಸನ್ನು ವೀಕ್ಷಣೆ ಮಾಡಿದಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರಗಳು.